ಅದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವೇ ಮಾತ್ರವು ನನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವೇ ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನನ್ನ ಹರಣದ ಹರಣ ನೀನು ನನ್ನ ಹರಣದ ಹರಣ ನೀನು ನನ್ನ ಮರಣದ ಮರಣವು ನನ್ನ ಮರಣದ ಮರಣವು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ಎನ್ನ ಜೀವನ ಧನವು ನಿನ್ನ ನಾನು ನಿನ್ನವ ಎಂಬ ಹೆಮ್ಮೆಯ ಋಣವೇ ಮಾತ್ರವು ನನ್ನದು ನಾನು ನಿನ್ನವ ನೆಂಬ ಹೆಮ್ಮೆಯ ಋಣವೇ ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವ ನಿನ್ನದು ಮನವು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರೇ ಎತ್ತಿದೆ ಬಿರುದ ಜಗವೆಲ್ಲರೇ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರೇ ಎತ್ತಿದೆ ಬಿರುದ ಜಗವೆಲ್ಲರೇ ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು
पशुपति जग के एकैक देवा पशुपति जग के एकैक देवा पशुपति जग के एकैक देवा ಸ್ವರ್ಗ ಮಾರ್ಗ ಪಾತಾಳದೊಳಗೆ ಸ್ವರ್ಗ ಮಾರ್ಗ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ನಿಂತಿದೆ ಬಿರುದ ಜಗವೆಲ್ಲರೇ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರೇ ಎತ್ತಿದೆ ಬಿರುದ ಜಗವೆಲ್ಲರೇ ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು पशुपति जग के एकैक देवा पशुपति जग के एकैक देवा महादेवा 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 पशुपति जग के एकैक देवा ಸ್ವರ್ಗ ಮಾರ್ಗ ಪಾತಾಳದೊಳಗೆ ಸ್ವರ್ಗ ಮಾರ್ಗ ಪಾತಾಳದೊಳಗೆ ಒಬ್ಬನೇ ದೇವ ಒಬ್ಬನೇ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರೇ ಎತ್ತಿದೆ ಬಿರುದ ಜಗವೆಲ್ಲರೇ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ
ಜಂಗಮರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲಲಿಂಗನೆ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಅಕಾರ ಉಕಾರ ಮಕರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವಿನಿ ಬಸವಣ್ಣ, ಪತಿತ ಪಾವನ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯಕಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೆ ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಕಿಂಕರ ನೀನೆ ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಮಂಕುಮಾನವರ ಮದವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ. ಮಂಕುಮಾನವರ ಮದವನು ಹರಿಸಿದ ಮಹಾದೇವ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ.
ಮಹದೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ. ಅಂದ್ರಪ್ಪ ಎಲ್ಲರೂ ಅನ್ರಿ. ಅಣುವಣ್ಣ ಮಹದೊಳಗೆ ನೀ ಮಹಮಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಜೋರಾಗಿ ಸದಾ ಶಿವ ಸಾಂಬ ಶಿವ ಎಲ್ಲರೂ. ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ. ಬಸವರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಜೋರಾಗಿ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ. ಬಸವರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂ ಶಿವ ಓಂ ಶಿವ 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 ಸಾಂ ಶಿವ ಸಾಂ ಶಿವ ಓಂ ಶಿವ ಸಾಂ ಬಸವ 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 ಬಸವೇಶ ಬಸವರಾಜ. ಬಸವ 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 ಬಸವ. ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು. ಪ್ರಥಮದಲ್ಲಿ ಮಹಾಮಾನವತಾವಾದಿ ಸರಿಯಾಗಿ ಕೂತ್ಕೋ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡಿ ಎಲ್ಲ ಪ್ರಮಥರನ್ನು ಕೂಡ ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ
ಭೀಮಕವಿಗಳವರನ್ನು ಸ್ಮರಿಸಿ ಈ ಭಾಗದಲ್ಲಿ ಮಹಾನ್ ತಪಸ್ವಿಗಳಾಗಿ ಲಿಂಗಪೂಜಾ ನಿಷ್ಠರಾಗಿ ತಪೋಧನರಾಗಿ ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷವಾಗಿ ಚಿಂತಿಸಿದವರ ಚಿಂತಾಮಣಿಯಾಗಿ ತವನಿಧಿಯಾಗಿ ಈ ನಾಡನ್ನು ಉದ್ಧಾರ ಮಾಡಿರತಕ್ಕಂಥ ಮಹಾನ್ ಶಿವಯೋಗಿ ಖೇಡಗಿಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ, ಜೊತೆಗೆ ಪರಮಪೂಜ್ಯ ರಾಚಾರೂಢ ಸ್ವಾಮಿಗಳು ಸಿದ್ಧಾರೂಢರ ಜೊತೆಗೆ ಇದ್ದುಕೊಂಡು ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಕ್ಕಂಥ ಒಬ್ಬ ಅಪೂರ್ವ ಯೋಗಿಗಳು. ಅವರನ್ನು ಇವತ್ತು ಧರ್ಮಣ್ಣ ಸಾಧು ಮಹಾರಾಜರನ್ನು ಕೂಡ ನಾವು ನೆನೆಸಬೇಕಾಗ್ತದೆ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಶಿಷ್ಯರಾಗಿ ಅವರ ಆಜ್ಞೆಯನ್ನ ಚಾಚೂ ತಪ್ಪದೆ ಶಿರಸಾವಹಿಸಿ ಮಾಡಿ ಈ ಶ್ರೀಮಠವನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಧರ್ಮಣ್ಣ ಸಾಧು ಮಹಾರಾಜರಿಗೆ ಸಲ್ತದೆ. ಎಂಥ ಪುಣ್ಯದ ದಿವಸ ಅಂತಂದ್ರೆ ಖೇಡಗಿಯ ಈ ಮೂರು ಮಹಾತ್ಮರನ್ನ ಒಂದೇ ವೇದಿಕೆಯ ಮೇಲೆ ಮುಹೂರ್ತಗೊಳಿಸಿ ಭಯ ಭಕ್ತಿಯಿಂದ ಪ್ರೀತಿಯಿಂದ ಕಣ್ತುಂಬ ನೋಡ್ತಾ ಇವತ್ತು ಅವರ ಪುಣ್ಯಾರಾಧನೆಯನ್ನ ಮಾಡತಕ್ಕಂಥ ಒಂದು ಸುಸಂದರ್ಭ. ಬಸವರಾಜೇಂದ್ರ ಶಿವಯೋಗಿಗಳು ಮೈಸೂರು ಭಾಗದಿಂದ ಬಂದವರು. ಪುಣ್ಯ ಎಂಥದ್ದು ಅಂತಂದ್ರ ಇವತ್ತ ಮೈಸೂರಿನ ಜಗದ್ಗುರುಗಳೇ ಬಂದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ರು. ಬಸವ ಪುರಾಣ ಅನುಭವ ಮಂಟಪದ ಒಂದು ಸನ್ನಿವೇಶ ಎಷ್ಟು ಅದ್ಭುತ ಅಂತಂದ್ರ ಆ ಬಸವ ಕಲ್ಯಾಣದ ಹತ್ತಿರದಲ್ಲೇ ಇರತಕ್ಕಂಥ ಅಲ್ಲಮ ಪ್ರಭು ಸ್ವರೂಪರಾಗಿರ್ತಕ್ಕಂಥ ಹಿರೇನಾಗಾವದ ಪರಮ ಪೂಜ್ಯರೇ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಭಾಗದಲ್ಲಿ ಕಮತಗಿ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠ ಅಂತಂದ್ರೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಮಠ. ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆಯನ್ನ ಮಾಡಿ ಶೈಕ್ಷಣಿಕ ರಂಗದಲ್ಲಿ ಹುಚ್ಚೇಶ್ವರ ನಾಟ್ಯ ಸಂಘ ಅಂಥೇಳಿ ಸ್ಥಾಪನೆಯನ್ನ ಮಾಡೋದ್ರ ಮುಖಾಂತರ ಸಾಂಸ್ಕೃತಿಕ ರಂಗದಲ್ಲಿ 600 ವರ್ಷಗಳಿಂದ ನಿರಂತರವಾಗಿ ಧರ್ಮ ಪ್ರಸಾರವನ್ನ ಮಾಡ್ತಾ ಧಾರ್ಮಿಕ ರಂಗದಲ್ಲಿ ತನ್ನದೆಯನ್ನ ಆಗಿರತಕ್ಕಂಥ ಛಾಪು ಮೂಡಿಸಿರ್ತಕ್ಕಂಥ ಮಠ ಕಮತಗಿ ಕೋಟೆಕಲ್ ಹೊಳೆಹುಚ್ಚೇಶ್ವರ ಮಠ. ಆ ಮಠದ ಪರಮ ಪೂಜ್ಯರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಬೆಳಗಾವಿ ಭಾಗದಲ್ಲಿ ಮುನವಳ್ಳಿಯ ಕ್ಷೇತ್ರ ಬಹಳ ಪ್ರಸಿದ್ಧಿ. ಅದಕ್ಕೆ ಮುನಿಪುರ ಅಂತ ಕರೀತಾರೆ. ಅಗಸ್ತ್ಯ ಮಹರ್ಷಿಗಳು 5 ಲಿಂಗಗಳನ್ನು ಸ್ಥಾಪನೆಯನ್ನ ಮಾಡಿರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ. ಊರ ತುಂಬ ಎಲ್ಲ ಗುಡಿಗುಂಡಾರಗಳು, ಮಠ ಮಂದಿರಗಳು. ಅಲ್ಲಿ ಸೋಮಶೇಖರ ಮಠ,
ಏನು ಉಪ್ಪಿನ ಬೆಟಗೇರಿ ಸ್ವಾಮಿಗಳ ಬಸವ ಪುರಾಣವನ್ನು ನೀವು ಕೇಳ್ತಿರಲ್ಲ, 2016ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅದು ಆ ಪರಮ ಪೂಜ್ಯರ ಶ್ರೀಮಠದಲ್ಲೇ ನಡೆದಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ, 63 ಸಾಮೂಹಿಕ ಮದುವೆಯನ್ನ ಮಾಡಿ 63 ಮಹಾಪೂಜ್ಯರ ಮಹಾಮಂಟಪ ಪೂಜೆಯನ್ನ ಮಾಡಿ ಒಂದು ದಿನಕ್ಕೆ 1,96,000 ಮಂದಿಗೆ ಪ್ರಸಾದವನ್ನ ಮಾಡಿಸಿರ್ತಕ್ಕಂಥ ಒಬ್ಬ ಮಹಾಸ್ವಾಮಿಗಳು ಪರಮ ಪೂಜ್ಯ ಮುರುಘೇಂದ್ರ ಮಹಾಸ್ವಾಮಿಗಳು ಕೂಡ ದಯಮಾಡಿಸಿದ್ದಾರೆ. ದಿನನಿತ್ಯದ ಪ್ರಕಾರ ಗಡಿಗೌಡಗಾಂವ್ ಅಜ್ಜರಿಗೂ, ಅಮ್ಮಿನಗಡದ ಪರಮ ಪೂಜ್ಯರಿಗೂ, ದುಧನಿಯ ಪರಮ ಪೂಜ್ಯರು, ಜಂಬಗಿಯ ಪರಮ ಪೂಜ್ಯರು, ನಮ್ಮ ರೌಡಗಿಯ ಪರಮ ಪೂಜ್ಯರು, ವಪ್ಪತ್ತೇಶ್ವರ ಪರಮ ಪೂಜ್ಯರು, ಶಿವಪುರದ ಪರಮ ಪೂಜ್ಯರು, ಇಂಚಗೇರಿಯ ಪರಮ ಪೂಜ್ಯರು, ಅಗರಖೇಡದ ಪರಮ ಪೂಜ್ಯರು, ಪುರುತಗಿರಿಯ ಪರಮ ಪೂಜ್ಯರು, ಇವರೆಲ್ಲರೂ ಕೂಡ ನಿತ್ಯವೂ ಕೂಡ ಭಾಗಿಯಾಗಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಸವಣ್ಣನ ಅನುಭವ ಮಂಟಪದಲ್ಲಿ ಯಾವ ರೀತಿಯಾಗಿ ಬಸವಾದಿ ಪ್ರಮಥರಿಂದ ಆ ಅನುಭವ ಮಂಟಪ ಅರ್ಥಪೂರ್ಣವಾಗಿ ಇರ್ತಿತ್ತು, ಅದೇ ರೀತಿಯಾಗಿ ಖೇಡಗಿಯಲ್ಲಿ ಈ ಶಿವಬಸವರಾಜೇಂದ್ರನ ಅನುಭವ ಮಂಟಪದಲ್ಲಿ ಎಲ್ಲಾ ಪರಮ ಪೂಜ್ಯರು ವಿರಾಜಮಾನರಾಗಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ. ಆ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಅಲ್ಲಿ ವಾದ್ಯ ಸ್ವಲ್ಪ ನಿಲ್ಸಕ್ಕೆ ಹೇಳ್ರಿಪ್ಪ, ವಾದ್ಯ ನಿಲ್ಸಕ್ಕೆ ಹೇಳ್ರಿ. ವಾದ್ಯ ಅಲ್ಲಿ ಯಾರದೇರಿ, ಹೋಗ್ರಿ ಒಬ್ಬರು. ನಿತ್ಯವೂ ಬಸವ ಪುರಾಣದಲ್ಲಿ ಸಂಗೀತ ಸೇವೆಯನ್ನು ಮಾಡ್ತಕ್ಕಂಥ ಕಲಾವಿದರಿಗೂ, ಶ್ರದ್ಧೆಯಿಂದ ಬಸವ ಪುರಾಣವನ್ನು ಕೇಳ್ತಾ ಇರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ, ಇವತ್ತು ವಿಶೇಷವಾಗಿ ಅಮ್ಮಿನಗಡದಿಂದ ನಮ್ಮ ಅಕ್ಕನ ಬಳಗದ ಎಲ್ಲ ತಾಯಿಯಂದರು ಬಂದಿದ್ದಾರೆ. ಹೋದ ವರ್ಷ ಅಲ್ಲಿಯೂ ಕೂಡ ಇಲ್ಲಿಯ ಹಾಗೆ ಬಸವ ಪುರಾಣ ನಡೀತು. ಆ ತಾಯಂದಿರ ಸೇವೆ ಬಹಳ ಅದ್ಭುತ, ಶಿವಮೆಚ್ಚುವಂಥದ್ದು. ಆ ತಾಯಂದರು ಆಗಮಿಸಿದ್ದಾರೆ. ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಅಜ್ಜನವರ ಪರಮ ಭಕ್ತ ಗಿರೀಶ ಅಂತ, ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳೇ ನನ್ನ ಪ್ರಾಣ ಅಂತ ತಿಳಿದುಕೊಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಭಕ್ತ. ಸದಾವಕಾಲ ಅವರ ಸೇವೆಯಲ್ಲಿಯೇ ತನ್ನ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ತಕ್ಕಂಥ ಒಬ್ಬ ಭಕ್ತ. ಯಾಕೆ ಅವರನ್ನು ನಾವು ನೆನಪಿಸ್ತೀವಿ ಅಂತಂದರೆ ಅವ್ರ ಭಕ್ತಿ ಬಹಳ ದೊಡ್ಡದು. ಇಲ್ಲಿ ನಾವು ಮಹಾರಾಷ್ಟ್ರ ನಳದುರ್ಗಕ್ಕೆ ಹೋಗುವಾಗ ಹನ್ನೂರ ಅಂತ ಬರ್ತದೆ, ಅಲ್ಲಿಯ ಒಬ್ಬ ತಂಗಿ ಬಂದಿದ್ದಾಳೆ. ಅವಳ ಭಕ್ತಿ ಎಷ್ಟು ದೊಡ್ಡದು ಅಂತಂದ್ರೆ, ಮತ್ತೊಬ್ಬರ ಮನೆಯಲ್ಲಿ ಕೂಲಿ ನಾಲಿಯನ್ನ ಮಾಡ್ತಾ ಮಾಡ್ತಾ ಪರಮ ಪೂಜ್ಯ ಶಿವಬಸವರಾಜೇಂದ್ರ ಸ್ವಾಮಿಗಳ ಮೇಲೆ ಎಷ್ಟು ಶ್ರದ್ಧೆ, ಎಷ್ಟು ನಿಷ್ಠೆ ಅಂತಂದ್ರೆ ನಿಜವಾಗಲೂ ಕೂಡ ಶಿವ ಮೆಚ್ಚುವಂತ ಭಕ್ತಿ ಆ ತಾಯಿದು. ಒಟ್ಟಿನಲ್ಲಿ ಅನೇಕ ಗ್ರಾಮಗಳಿಂದ ತಾವೆಲ್ಲರೂ ಕೂಡ ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ಲಕ್ಷ್ಯ ಈ ಕಡೆನೇ ಐತ್ರಿವ, ಎಲ್ಲರಿಗೂ ಏನ್ರಿವ? ಇಲ್ಲ, ಈ ಕಡೆ ಲಕ್ಷ್ಯ ಇಲ್ಲ. ಜಾತ್ರೆ ಇದು ಈಗ ನಡೆಯುವುದ ಹಿಂಗ, ಪಲ್ಲಕ್ಕಿ ಉತ್ಸವ, ಡೊಳ್ಳು ಡಮರುಗ ವಾದ್ಯ ವೈಭವ ನಡೆಯೋದೇ. ಅದರ ಲಕ್ಷ್ಯ ಮಾತ್ರ
ಎಲ್ಲಿರಬೇಕು? ಬಸವಣ್ಣನ ಪುರಾಣ ಕಡೆ ಇರಬೇಕು. ಹೌದಲ್ರಿ ಬಾ? ಹೌದಲ್ಲ? ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ. ಬಸವಣ್ಣನಂಥ ಭಕ್ತರ್ಯಾರೋ ಈ ಜಗದಾಗ, ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ನೋಡೋ ಬಸವಣ್ಣನಂಥ ಮುಕ್ತರ್ಯಾರೋ ಈ ಜಗದಾಗ. 12ನೆಯ ಶತಮಾನ. ಈ ಭರತ ಖಂಡದಲ್ಲಿ ಧಾರ್ಮಿಕವಾದ, ಸಾಮಾಜಿಕವಾದ, ಆರ್ಥಿಕವಾದ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಕಾಲ ಅದು ಕಲ್ಯಾಣ. ಕಲ್ಯಾಣದ ನಾಡಿನಲ್ಲಿ ಪ್ರಧಾನಮಂತ್ರಿಯಾಗಿ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ನಿತ್ಯವೂ 196,000 ಗಣಗಳಿಗೆ ದಾಸೋಹವನ್ನು ಮಾಡ್ತಾ ಯಾವುದೇ ರೀತಿಯ ಜಾತಿ ಭೇದ ಭಾವ ಮಾಡದೆ, ಅಲ್ಲಿ ವರ್ಗ ಭೇದ ಇಲ್ಲ, ವರ್ಣಭೇದ ಇಲ್ಲ, ಲಿಂಗಭೇದ ಇಲ್ಲ, ಮೇಲು ಕೀಳು ಬಡವ ಶ್ರೀಮಂತ ಎಂಬತಕ್ಕಂಥ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂಥ ಐಕ್ಯತೆ ಭಾವದಿಂದ ಬದುಕ್ತಕ್ಕಂಥವನು ವಿಶ್ವಗುರು ಬಸವಣ್ಣ. ಅಪೂರ್ವವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ಸ್ಥಾಪನೆಯನ್ನ ಮಾಡಿದ್ದಾರೆ ವಿಶ್ವಗುರು ಬಸವಣ್ಣವರು. ಆ ಅನುಭವ ಮಂಟಪದಲ್ಲಿ ಶೂನ್ಯಪೀಠ, ಈ ಪ್ರಪಂಚದಲ್ಲಿ ಒಂದು ಐತಿಹಾಸಿಕ ಒಂದು ಘಟನೆ. ಅದು ಸಾಮಾಜಿಕ ಸಾಮರಸ್ಯವನ್ನು ತಂದುಕೊಳ್ಳಲು ಎಲ್ಲರೂ ಒಂದೇ ಛತ್ತಿನ ಅಡಿಯಲ್ಲಿ ಬಂದು ವಿಚಾರಗಳನ್ನು ಮಾಡಲು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯೊಂದಿಗೆ ಸ್ಥಾಪಿಸಿರ್ತಕ್ಕಂಥದ್ದು ಅನುಭವ ಮಂಟಪ. ಇಡೀ ಜಗತ್ತಿನಲ್ಲಿಯೇ ಪ್ರಪ್ರಥಮವಾಗಿರ್ತಕ್ಕಂಥ ಸಂಸತ್ತು ಅದು. ಅಲ್ಲಿ ಸ್ಪೀಕರ್ ಅಂದ್ರೆ ಶೂನ್ಯ ಪೀಠದ ಒಡೆಯ ಅಲ್ಲಮ ಪ್ರಭುದೇವರು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ 6 ಮೆಟ್ಟಲುಗಳುಳ್ಳ, ಅದಕ್ಕೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ್ಮ ಎಂಬತಕ್ಕಂಥ 6 ತತ್ವಗಳನ್ನು ಹೊಂದಿಸಿ ಅದಕ್ಕೆ 6 ಚಕ್ರಗಳನ್ನ ಸ್ಥಾಪಿಸಿ ಅದ್ಭುತವಾಗಿರ್ತಕ್ಕಂಥ ಲಿಂಗಾಂಗ ಸಾಮರಸ್ಯವನ್ನ ತಿಳಿಸ್ತಕ್ಕಂಥ ಒಂದು ಪೀಠ, ಅದಕ್ಕೆ ಶೂನ್ಯ ಪೀಠ ಅಂತ ಕರೆದರು. ಸಾಮಾನ್ಯವಾಗಿ ಶೂನ್ಯ ಅಂತಂದ್ರೆ ಯಾತಕ್ಕೆ ಕರಿತೀವಿ? ಪೂಜಿ, ಹೌದಲ್ಲ ತಂಗಿ? ಶೂನ್ಯ ಅಂತಂದ್ರೆ ಜೀರೋ. ಶೂನ್ಯ ಅಂತಂದ್ರೆ ಏನು? ಏನೂ ಇಲ್ಲ. ಇದು ಸಾಮಾನ್ಯ ಅರ್ಥದಲ್ಲಿ. ಶೂನ್ಯ ಅಂತಂದ್ರೆ ಪೂಜಿ, ಶೂನ್ಯ ಅಂತಂದ್ರೆ ಜೀರೋ, ಶೂನ್ಯ ಅಂತಂದ್ರೆ ಏನೂ ಇಲ್ಲ. ಆದ್ರೆ ಈ ತತ್ವದಿಂದ ಕೂಡಿರ್ತಕ್ಕಂಥದ್ದು ಶೂನ್ಯ ಪೀಠ ಅಲ್ಲ. ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ತತ್ವ ಅದು ಶೂನ್ಯ ತತ್ವ. ಅದಕ್ಕೆ ಮಯೂರಾಂಡ ನ್ಯಾಯ ಅಂತ ಕರೀತಾರ. ನವಿಲ ಒಂದು ತತ್ತಿ ಇಡ್ತದ. ತತ್ತಿ ಇಟ್ಟಾಗ ಒಡೆದು ನೋಡ್ರಿ ಏನು ಇರುವುದಿಲ್ಲ, ಒಳಗ ಬರೇ ದ್ರವ ಇರ್ತದ, ದ್ರವ ಇರ್ತದ. ಯಾವಾಗ ಆ ನವಿಲು ತತ್ತಿ ಮ್ಯಾಲ ಕುಂತು ಕಾವು ಕೊಡ್ತದ, ಕಾವು ಕೊಡ್ತದ, ಕಾವು ಕೊಡ್ತದ, ಮುಂದ ತತ್ತಿ ಒಡೆದು ಮರಿ ಬರ್ತದ.
ಮರಿ ಹೆಂಗ ಬೆಳೀತದ ಬೆಳೀತದ ಬೆಳೀತದ, ಒಂದಲ್ಲ ಎರಡಲ್ಲ ಅನೇಕ ಬಣ್ಣ ಆ ಒಂದು ನವಿಲಿನಲ್ಲಿ ನಾವು ಕಾಣ್ತೀವಿ. ತತ್ತಿ ಇದ್ದಾಗ ಯಾವ ಬಣ್ಣವೂ ಕೂಡ ಕಾಣಲಿಲ್ಲ. ಹಾಗಂದ ಮಾತ್ರಕ್ಕ ಅಲ್ಲಿ ಬಣ್ಣ ಇದ್ದಿದ್ದಿಲ್ಲೇನು? ಎಲ್ಲವೂ ಕೂಡ ಇತ್ತು. ಸಮಯ ಬಂದಾಗ ಅದು ಪ್ರಕಟ ಆತು. ಹಂಗ ಶೂನ್ಯ ಅಂತಂದ್ರೆ ಬಯಲು, ಏನು ಇಲ್ಲ, ಆದ್ರೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಇದೊಂದು ಮೈಕದ. ನನ್ನ ಧ್ವನಿ ಬಹಳ ಸಣ್ಣದು, ಆದ್ರ ಈ ಮೈಕಿನ ಸಹಾಯದಿಂದ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ದಷ್ಟು ಶಬ್ದ ಕೇಳ್ತದ. ಯಾತ್ರ ಒಳಗಿಂದ ಕೇಳ್ತದ? ಬಯಲಿನೊಳಗಿನಿಂದ, ಶೂನ್ಯದಿಂದ. ಫೋನ್ ಹಚ್ತೀರಿ, ಪುನಾಕ್ ಹಚ್ತೀರಿ, ಮುಂಬೈಗೆ ಹಚ್ತೀರಿ, ಅಮೇರಿಕಾಕ್ ಹಚ್ತೀರಿ. ಇಲ್ಲಿ ಹಚ್ಚಿರ್ತಕ್ಕಂಥ ಆ ಒಂದು ಫೋನು ಅಲ್ಲಿ ಹೋಗಿ ರಿಂಗ್ ಆಗೋದು ಯಾತ್ರ ಮುಖಾಂತರ? ಶೂನ್ಯದ ಮುಖಾಂತರ, ಬಯಲಿನ ಮುಖಾಂತರ. ಹೌದಲ್ಲ? ಮೊಬೈಲ್ದೊಳಗೆ ಒಂದು ಚಿತ್ರ ಅದ, ಇನ್ನೊಂದು ಮೊಬೈಲ್ಗೆ ಕಳಿಸ್ತೀರಿ, ಅಲ್ಲಿ ಆ ಚಿತ್ರ ಬರ್ತದ. ಹೆಂಗ? ಆ ಬಯಲು. ಬಯಲು ಅಂತಂದ್ರೆ ಏನೂ ಇಲ್ಲ, ಆದ್ರೆ ಎಲ್ಲವನ್ನೂ ಕೂಡ ಅದ್ರ ಒಳಗೊಂಡಿರ್ತಕ್ಕಂಥದ್ದಕ್ಕ ಅದು ಶೂನ್ಯ ಅಂತ ಕರೀತಾರ. ಅಂಥ ಶೂನ್ಯ ತತ್ವವನ್ನು ಒಳಗೊಂಡಿರ್ತಕ್ಕಂಥ ಪೀಠ ಅಲ್ಲಮ ಪ್ರಭುದೇವರು ವಿರಾಜಮಾನರಾಗಿರ್ತಕ್ಕಂಥ ಒಂದು ಶೂನ್ಯ ಪೀಠ. ಅನುಭವ ಮಂಟಪ ಸ್ಥಾಪನೆ ಮಾಡಿದವರು ಯಾರು? ವಿಶ್ವಗುರು ಬಸವಣ್ಣನವರು. ಆ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿದವರು ಯಾರು? ವಿಶ್ವಗುರು ಬಸವಣ್ಣನವರು. ಆದ್ರೆ ಆ ಶೂನ್ಯ ಪೀಠಕ್ಕ ಮೊದಲನೆಯ ಅಧಿಪತಿಗಳು ಯಾರಾದ್ರು? ಅಲ್ಲಮ ಪ್ರಭುದೇವರಾದ್ರು. ಆ ಒಂದು ಅನುಭವ ಮಂಟಪದ ಕಾರ್ಯದರ್ಶಿ ಯಾರು? ಚನ್ನಬಸವಣ್ಣನವರು. ಆ ಅನುಭವ ಮಂಟಪದಲ್ಲಿ ನಡೆದಿರ್ತಕ್ಕಂಥ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವದಂತ ಅಪೂರ್ವವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಆ ವಚನದ ಕಟ್ಟುಗಳನ್ನು ಪರಿಶೋಧಿಸಿ ಅದನ್ನು ಚೆನ್ನಾಗಿ ತೆಗೆದು ಇಡೋರು ಯಾರು? ಶಾಂತರಸರು. ಶಾಂತರಸರು ಒಬ್ರಲ್ಲ, ಇಬ್ರಲ್ಲ, 770 ಅಮರ ಗಣಗಳು ಆ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನಿಗಳು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು. ತಂಗಿ, ಒಂದು ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾತ್ಮ 4 ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಸಿಗುತ್ತಾರೆ. ಬಹಳ ಆದ್ರೆ ಜಿಲ್ಲೆಗೆ ಒಬ್ರು ಸಿಗಬಹುದು ಅಂತ ನೀವು ತಿಳ್ಕೊಳ್ರಿ. 12ನೇ ಶತಮಾನ ಬಸವಣ್ಣನ ಆ ಕಲ್ಯಾಣದೊಳಗ ಏಕಕಾಲಕ್ಕ 770 ಮಂದಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಇದ್ರು ಅಂತಂದ್ರ ಎಂಥದ್ದಿರಬಹುದು ಬಸವಣ್ಣನ ಕಲ್ಯಾಣ. ಈ 770 ಏನು ಶಿವಶರಣ ಶರಣೆಯರಿದ್ರು ಆ ಅನುಭವ ಮಂಟಪದಲ್ಲಿ ನಿತ್ಯ ಚರ್ಚೆಯಲ್ಲಿ ಭಾಗಿಯಾಗ್ತಕ್ಕಂಥವರು. ಅಷ್ಟೇ ಅಲ್ಲ, ಎಷ್ಟು ಮಂದಿ ಅನುಭವ ಮಂಟಪದ ಸದಸ್ಯರಿದ್ರು ಅಂತಂದ್ರ 1,96,000 ಮಂದಿ ಆಗಿನ ಕಾಲದೊಳಗ ಆ ಅನುಭವ ಮಂಟಪದ ಸದಸ್ಯರು. ಏನು ಬಸವಣ್ಣನ ಮಹಾಮನೆಯೊಳಗ ಪ್ರಸಾದ ಮಾಡಿ, ಏನು ಬಸವಣ್ಣನವರು ಕೊಡ್ತಕ್ಕಂಥ ಪಡಿಯನ್ನು ಸ್ವೀಕರಿಸಿ, ಬಸವಣ್ಣನವರ ನುಡಿಗಳನ್ನ ಆಲಿಸಿ, ಬಸವಣ್ಣನ ತತ್ವದ ಪ್ರಕಾರ ನಡ್ಕೊಂಡು ಈ ಜಗತ್ತಿನ ತುಂಬ ಬಸವ ತತ್ವವನ್ನ, ವೀರಶೈವ ಶಟಸ್ಥಲ ಸಿದ್ಧಾಂತವನ್ನ ಈ ಜಗತ್ತಿಗೆ ತಿಳಿಸಿರ್ತಕ್ಕಂಥ ಶ್ರೇಯಸ್ಸು 1,96,000 ಗಣಗಳಿಗೆ ಸಲ್ತದೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಕೂಡ ಯಾರು ಮರಿಬಾರದು. ಅದೊಂದು ಮಹಾನ್ ಕ್ರಾಂತಿಯ ಯುಗ. ಅದು ಬಹಳ ಅದ್ಭುತ, ಬಹಳ ಅದ್ಭುತ. ಹೀಗಾಗಿ ಯಾವ ರೀತಿಯಾಗಿ ಹರಿತಾ ಇರ್ತಕ್ಕಂಥ ನದಿಗಳೆಲ್ಲವೂ ಕೂಡ ಸಮುದ್ರದ ಕಡೆಗೆ ಮುಖ ಮಾಡಿ ಬರ್ತವೋ,
ಹಾಗೆ ಜಗತ್ತಿನ ಎಲ್ಲ ದಾರ್ಶನಿಕರು ತಾತ್ವಿಕರು ಯಾವ ಕಡೆಗೆ ಬಂದರು? ಬಸವಣ್ಣನ ಕಲ್ಯಾಣದ ಕಡೆಗೆ ಬಂದರು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ, ನಮ್ಮ ದೇಶ ಅಲ್ದೇನೆ ಈಗೇನು ನಾವು ಆಫ್ಘಾನಿಸ್ತಾನ್ ಅಂತ ಕರಿತೀವಿ, ಗಾಂಧಾರ ಅಂತ ಕರಿತಿದ್ರು ಆಗಿನ ಕಾಲದೊಳಗ. ನಾವೇನು ಮಹಾಭಾರತದೊಳಗ ಗಾಂಧಾರಿ ಅನ್ನೋ ಹೆಸರು ಕೇಳ್ತೀವಲ್ಲ, ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ. ಅಲ್ಲಿ ಗಾಂಧಾರ ರಾಜನ ಮಗಳು ಗಾಂಧಾರಿ. ಅಂಥ ಗಾಂಧಾರ ದೇಶದಿಂದ ಮರುಳ ಶಂಕರ ದೇವರು ಎಂಬತಕ್ಕಂಥವರು ಅಷ್ಟು ದೂರದಿಂದ ಬಂದು ಬಸವಣ್ಣನ ದರ್ಶನವನ್ನ ಮಾಡಿಕೊಂಡ್ರು ಅಂತಂದ್ರ ಎಂಥ ಕ್ರಾಂತಿ ಮಾಡಿದ್ರು ಬಸವಣ್ಣವ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ತಂಗಿ. ಹೀಗೆ ಅನುಭವ ಮಂಟಪದೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯ ವಿಚಾರಗಳು ನಡೆದಿದ್ದಾವೆ. ಇತ್ತ ಉಡುತಡಿಯಲ್ಲಿ ಮಹಾದೇವಿ, ಯಾವಾಗ ಮಹಾರಾಜ ತನ್ನ 3 ವಚನಗಳನ್ನ ಮೀರಿ ತನ್ನ ಶೀಲವನ್ನ ಕೆಡಿಸಲಿಕ್ಕೆ ಬಂದ, ಆವಾಗ ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನಿನ್ನಂಥವನ ಸಹವಾಸವೇ ಬೇಡ ಅಂತ ತಿಳ್ಕೊಂಡು ಉಡುತಡಿಯನ್ನ ತ್ಯಾಗ ಮಾಡಿ ಎಲ್ಲಿಗೆ ಬರ್ತಾ ಇದ್ದಾಳೆ ಮಹಾದೇವಿ? ಬಸವಣ್ಣನ ಕಲ್ಯಾಣಕ್ಕೆ ಬರ್ತಾ ಇದ್ದಾಳೆ. ಅವಳಿಗೆ ಒಂದೇ ಆಶೆ, ಅನುಭವ ಮಂಟಪವನ್ನ ನೋಡಬೇಕು. ಅಲ್ಲಿ ಇರ್ತಕ್ಕಂಥ ಭಕ್ತಿ ಭಾಂಡಾರಿ ಬಸವಣ್ಣ, ಅಲ್ಲಮ ಪ್ರಭುದೇವರು, ಚೆನ್ನ ಬಸವಣ್ಣ, ಸಿದ್ಧರಾಮ, ಎಲ್ಲಾ ಶರಣ ಶರಣೀಯರ ದರ್ಶನವನ್ನ ಮಾಡಬೇಕು. 4 ದಿವಸ ಅವರ ಮಧ್ಯದಲ್ಲಿ ಇದ್ದುಕೊಂಡು ನನ್ನ ಜನ್ಮ ಸಾರ್ಥಕವನ್ನ ಮಾಡ್ಕೋಬೇಕು ಅನ್ನೋ ಆಶೆಯಿಂದ ಎಲ್ಲಿಗೆ ಬರ್ತಾ ಇದ್ದಾಳೆ ಮಹಾದೇವಿ? ಬಸವಣ್ಣನ ಕಲ್ಯಾಣಕ್ಕ. ಎಲ್ಲಿ ಉಡುತಡಿ, ಎಲ್ಲಿ ಬಸವನ ಕಲ್ಯಾಣ. ಬರ್ತಕ್ಕಂಥ ದಾರಿಯೊಳಗ ಗಿಡ, ಗಂಟಿ, ಕಲ್ಲು, ಮುಳ್ಳು, ಕಾಡ ಪ್ರಾಣಿಗಳು, ಕಾಡುವ ಪ್ರಾಣಿಗಳು ಕೂಡ ಅವೆಲ್ಲವನ್ನ ಎದರಿಸಿ 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 ಕಲ್ಯಾಣದತ್ತ ಬರ್ತಾ ಇದ್ದಾಳೆ ಅಕ್ಕ ಮಹಾದೇವಿ. ಬರ್ತಕ್ಕಂಥ ಸಮಯದೊಳಗೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಒಂದೇ ಧ್ಯಾನ, ನನ್ನ ಗಂಡನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಬಸವಣ್ಣನನ್ನ ನೋಡ್ಬೇಕು, ಚೆನ್ನ ಬಸವಣ್ಣನನ್ನ ನೋಡಬೇಕು. ಅಳಿಸಂಕುಳವೆ ಮಾಮರವೆ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮೆಲ್ಲರ ಒಂದೊಂದ ಬೇಡುವೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನನ ಕಂಡರೆ ಕರೆದು ತೋರಿರೆ ಕರೆದು ತೋರಿರೆ ಕರೆದು ತೋರಿರೆ. ಅಫಜಲ್ಪುರದ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ, ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸೋಣ. ನಿಮ್ಮ ಲಕ್ಷ್ಯ ಈ ಕಡೆನೇ ಇರಲಿ. ಯವ್ವ ನನ್ನ ಕಡೆನೂ ಒಂದಿಟ್ಟು ನೋಡ್ರಿ. ಮಹಾದೇವಿ ಬರ್ತಾ ಇದ್ದಾಳೆ ಕಲ್ಯಾಣದತ್ತ. ಬರ್ತಕ್ಕಂಥ ದಾರಿಯೊಳಗ ನೋಡ್ರಿ ಎಷ್ಟೊಂದು ಶಿವಧ್ಯಾನ, ಶಿವನನ್ನ ಕಾಣುವ ಹಂಬಲ. ಅಳಿಸಂಕುಳವೆ ಮಾಮರವೆ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮೆಲ್ಲರ ಒಂದೊಂದ ಬೇಡುವೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನನ ಕಂಡರೆ ಕರೆದು ತೋರಿರೆ ಕರೆದು ತೋರಿರೆ. ಬೆಳಗಿನ ಜಾವ ಸೂರ್ಯೋದಯಕ್ಕೆ ಯಾವ ರೀತಿಯಾಗಿ ಆ ಒಂದು ಪುಷ್ಪ ಹೂವ ಅರಳುತ್ತದ, ಆ ಅರಳಿರ್ತಕ್ಕಂಥ ಹೂವಿನ ಹತ್ರ ಬಂದು ಒಂದು ದುಂಬಿ, ಒಂದು ಜೇನ್ವಣ ಆ ಹೂವಿನಲ್ಲಿ ಕುಂತು ಒಳಗಡೆ ಇರ್ತಕ್ಕಂಥ ಮಕರಂಧವನ್ನ ಕುಡಿತಾ ಇರೋದನ್ನ ನೋಡಿರ್ತಕ್ಕಂಥ ಅಕ್ಕ ಮಹಾದೇವಿ ಅಂತಾಳೆ, ಅಳಿಸಂಕುಳವೇ ಹೇ ದುಂಬಿಯೇ, ಯಾವ ರೀತಿಯಾಗಿ ನೀನು ಮಕರಂಧ ಪ್ರಿಯಳೋ ನನ್ನ ಗಂಡನಾಗಿರ್ತಕ್ಕಂಥ ಚೆನ್ನ ಮಲ್ಲಿಕಾರ್ಜುನ ಕೂಡ ಭಕ್ತಿ ಪ್ರಿಯ ಭಕ್ತಿ ಪ್ರಿಯ. ಅಂತ ಭಕ್ತಿ ಪ್ರಿಯನಾಗಿರ್ತಕ್ಕಂಥ ನನ್ನ ಗಂಡನನ್ನ ಹೇ ದುಂಬಿಯೇ ನೋಡಿ ಏನು ನೋಡಿ ಏನು, ಅಳಿಸಂಕುಳವೇ ಮಾಮರವೇ ಹೇ ಮಾವಿನ ಗಿಡವೇ, ನೀನು ಫಲಗಳ ರಾಜ, ನಿನ್ನ ಫಲ ತಿಂದ್ರೆ ಸಾಕು,
ಎಷ್ಟೊಂದು ಆನಂದ, ಎಷ್ಟೊಂದು ಸಮಾಧಾನ, ಎಷ್ಟೊಂದು ತೃಪ್ತಿ. ನೀನು ಯಾವ ರೀತಿಯಾಗಿ ಬಳಲಿ ಬಂದ ಜನರಿಗೆ ನೆರಳನ್ನು ಕೊಡ್ತೀಯೋ, ಹಸಿದ ವ್ಯಕ್ತಿಗೆ ಹಣ್ಣನ್ನು ಕೊಟ್ಟು ಸಂತೃಪ್ತಿಯನ್ನ ಮಾಡ್ತೀಯೋ, ಹಾಗೆ ನನ್ನೊಡೆಯನಾಗಿರ್ತಕ್ಕಂಥ ಚೆನ್ನ ಮಲ್ಲಿಕಾರ್ಜುನನು ಕೂಡ ಮೋಕ್ಷ ಎಂಬತಕ್ಕಂಥ ಫಲವನ್ನ ಕೊಡ್ತಕ್ಕಂಥವನು, ಎಲ್ಲ ರೀತಿಯ ಆಶ್ರಯವನ್ನ ಕೊಡ್ತಕ್ಕಂಥವನು. ಅಂಥ ನನ್ನ ಗಂಡನನ್ನ ಹೇ ಮಾಮರವೇ ನೀ ನೋಡಿ ಏನು ಬೆಳದಿಂಗಳೇ, ರಾತ್ರಿ ಹೊತ್ತು ಆನಂದದಿಂದ ಏನು ಆ ಬೆಳದಿಂಗಳ ಹಾಲು ಚೆಲ್ಲದಂಗ ಚೆಲ್ಲಿರ್ತದ. ಆ ಬೆಳದಿಂಗಳಿಗೆ ಕೇಳ್ತಾಳೆ ಮಹಾದೇವಿ, ಹೇ ಬೆಳದಿಂಗಳೇ, ಯಾವ ರೀತಿಯಾಗಿ ನೀನು ತಂಪನ್ನ ಕೊಟ್ಟು ಜಗತ್ತಿನ ಜನರಿಗೆ ಶಾಂತಿಯನ್ನ ಕೊಡ್ತಿ, ಹಾಗೆ ನನ್ನ ಗಂಡನಾಗಿರ್ತಕ್ಕಂಥ ಚೆನ್ನ ಮಲ್ಲಿಕಾರ್ಜುನನು ಕೂಡ ಅರಿವು ಎಂಬತಕ್ಕಂಥ ಬೆಳಕನ್ನ ಕೊಡವನು. ನೀ ಏನಾದ್ರೂ ನನ್ನ ಗಂಡನನ್ನ ನೋಡಿಯೇನು, ಅಳಿ ಸಂಕುಳವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ಮಾಮರ ತಳಿರನ್ನ ತಿಂದು ಕುಹು 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 ಅಂತ ಸುನಾದವನ್ನ ಮಾಡ್ತಾ ಇರ್ತಕ್ಕಂಥ, ಆನಂದದಿಂದ ಹಾಡ್ತಾ ಇರ್ತಕ್ಕಂಥ ಹೇ ಕೋಗಿಲೆಯೇ, ಯಾವ ರೀತಿಯಾಗಿ ನೀನು ಸಂಗೀತ ಪ್ರಿಯಳೋ, ನನ್ನ ಗಂಡನಾಗಿರ್ತಕ್ಕಂಥ ಚೆನ್ನ ಮಲ್ಲಿಕಾರ್ಜುನನು ಕೂಡ ಓಂಕಾರ ಪ್ರಿಯ. ಅಂಥ ಓಂಕಾರ ಪ್ರಿಯನಾಗಿರ್ತಕ್ಕಂಥ ನನ್ನ ಗಂಡನನ್ನ ನೀ ನೋಡಿ ಏನು ಕಣ್ಣಿಗೆ ಕಾಣಿಸ್ತಕ್ಕಂಥ ಗಿಡ, ತರು, ಲತೆ, ಪಶು, ಪಕ್ಷಿ, ಪ್ರಾಣಿಗಳಿಗೆ ನನ್ನ ಗಂಡನನ್ನು ನೀವು ನೋಡಿರೇನು, ನನ್ನ ಪರಮಾತ್ಮನನ್ನು ನೀವು ನೋಡಿರೇನು ಅಂತ ತಿಳ್ಕೊಂಡು ಕೇಳ್ತಾ 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 ಅಂತೂ ಇಂತೂ ಮಹಾದೇವಿ ಎಲ್ಲಿಗೆ ಬಂದ್ರು? ಬಸವಣ್ಣನ ಕಲ್ಯಾಣಕ್ಕೆ ಬಂದೇ ಬಿಟ್ಳು ಮಹಾದೇವಿ. ಯಾವಾಗ ಆ ಬಸವ ಕಲ್ಯಾಣದ ಸೀಮೆಯನ್ನ ದಾಟಿ ಬರ್ತಾಳ, ಭಯ ಭಕ್ತಿಯಿಂದ ಆ ಬಸವ ಕಲ್ಯಾಣದ ಮಣ್ಣಿಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತಾಳ. ಯಾಕ? ಬಸವಾದಿ ಪ್ರಮಥರು ತುಳಿದಿರ್ತಕ್ಕಂಥ ಭೂಮಿ ಇದು. ತನ್ನ ಎರಡು ಕೈಗಳನ್ನ ಜೋಡಿಸಿ ಆ ಕಲ್ಯಾಣಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಮಹಾದೇವಿ. ಬಸವಣ್ಣನ ಕಲ್ಯಾಣಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅಂತಾಳೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೊಗಬಾರದು, ಆಶೆಯಾಮಿಷ ಒಳಿದವಲ್ಲಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು, ಒಳಗೂ ಹೊರಗೂ ಶುದ್ಧವಾದವಂಗಲ್ಲದೆ ಕಲ್ಯಾಣವ ಹೊಗಬಾರದು ಅಂತ ತಿಳ್ಕೊಂಡು, ಕಲ್ಯಾಣ ಅಂತಂದ್ರೆ ಸಾಮಾನ್ಯ ಅಲ್ಲ. ಆ ಕಲ್ಯಾಣ ಅಂತಂದ್ರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧ ಇದ್ದವರಿಗೆ ಮಾತ್ರ ಇದು ಕಲ್ಯಾಣ ಅಂತ ತಿಳ್ಕೊಂಡು, ಆ ಚೆನ್ನ ಮಲ್ಲಿಕಾರ್ಜುನನ ಕೃಪೆಯಿಂದ ಪುಣ್ಯಕ್ಕೆ ನಾನು ಅಂತರಂಗ ಬಹಿರಂಗ ಶುದ್ಧಳು ಅಂತ ತಿಳ್ಕೊಂಡು ಬಹಳ ಧನ್ಯತಾ ಭಾವದಿಂದ ಮಹಾದೇವಿ ಕಲ್ಯಾಣಕ್ಕೆ ಬರ್ತಾಳ. ಕಲ್ಯಾಣ ನೋಡಿರಲ್ಲ ತಂಗಿ, ಕಲ್ಯಾಣ ಪ್ರವೇಶವನ್ನ ಮಾಡಬೇಕು ಅನ್ನುವಷ್ಟರಲ್ಲಿಯೇ ಎಡಕ್ಕೆ ಒಂದು ಬಹಳ ದೊಡ್ಡ ಕೆರೆ ಹತ್ತದ. ಅದಕ್ಕೆ ತ್ರಿಪುರಾಂತಕ ಕೆರೆ ಅಂತ ಕರೀತಾರ. ಅಲ್ಲಿ ತ್ರಿಪುರಾಂತಕೇಶ್ವರನ ದೇವಸ್ಥಾನ ಬಹಳ ಅದ್ಭುತ ದೇವಸ್ಥಾನ. ನೀವು ಕಲ್ಯಾಣಕ್ಕೆ ಹೋದ್ರಲ್ಲಿ ದರ್ಶನ ತಗೊಳ್ರಿ, ಬಹಳ ಪವಿತ್ರ ಕ್ಷೇತ್ರ ಅದು. ದೊಡ್ಡದಾಗಿರ್ತಕ್ಕಂಥ ಕೆರೆ, ಆ ಕೆರೆ ದಂಡೆಯಲ್ಲಿ ಕುಳಿತುಕೊಂಡು ಆನಂದದಿಂದ ಸ್ನಾನವನ್ನ ಮಾಡಿ ಅಪಾರವಾಗಿರ್ತಕ್ಕಂಥ ತನ್ನ ಕೂದಲುಗಳಿಂದ ಮೈಯನ್ನ ಮುಚ್ಚಿಕೊಂಡು ಅಂಗೈಯೊಳಗ ಲಿಂಗವನ್ನ ಹಿಡಿದು ಆನಂದದಿಂದ ಲಿಂಗ ಪೂಜೆಯನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭ. ಇದನ್ನ ನೋಡಿರ್ತಕ್ಕಂಥ ಒಬ್ಬ ಕಲ್ಯಾಣದ ಶರಣ ಓಡೋಡಿ 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 ಅನುಭವ ಮಂಟಪಕ್ಕೆ ಬಂದ. ಶೂನ್ಯ ಪೀಠದ ಮೇಲೆ ಪ್ರಭುದೇವರು, ಅಕ್ಕ ಪಕ್ಕದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮ, 770 ಅಮರಗಣಗಳು. ಆ ಅನುಭವ ಮಂಟಪದ ಬಾಗಿಲಲ್ಲಿ ಬಂದಿರತಕ್ಕಂಥ ಆ ಶರಣ ಎಲ್ಲ ಶರಣರಿಗೆ ಕೈ ಜೋಡಿಸಿ ಬಸವಣ್ಣನವರನ್ನ ಕುರಿತು ಹೇಳ್ತಾನೆ, ಅಪ್ಪ ಭಕ್ತಿ ಭಾಂಡಾರಿ ಬಸವಣ್ಣ, ಕಲ್ಯಾಣದ ಭಾಗ್ಯ ಕೂಡಿ ಬಂದದ. ಯಾಕ ಅಂತಂದ್ರ ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಇಷ್ಟನ್ನೋದೇ ತಡ ಎಲ್ಲರ ಲಕ್ಷ್ಯ ಆ ಶರಣನ
ಆ ಶಿರಣನ ನುಡಿಯ ಕಡೆಗೆ. ಬಸವಣ್ಣವರಂದ್ರು, ಏನಪ್ಪಾ ಏನ್ ಹೇಳಕತ್ತಿ ನೀನು? ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ, ಕಲ್ಯಾಣದ ಪುಣ್ಯ ಕೂಡಿ ಬಂತಪ್ಪ. ಎಲ್ಲೆದಳ ಆ ತಾಯಿ? ತ್ರಿಪುರಾಂತಕ ಕೆರೆಯ ಬದಿಯಲ್ಲಿ ಆನಂದದಿಂದ ಶಿವಪೂಜೆಯನ್ನ ಮಾಡ್ತಾ ಇದ್ದಾಳೆ, ಲಿಂಗ ಪೂಜೆಯನ್ನ ಮಾಡಿಕೊಳ್ತಾ ಇದ್ದಾಳೆ. ಹಾಗಾದ್ರೆ ಓ ಶರಣರೇ, ಹೋಗಿ ಮೊದಲು ನನ್ನ ಮಗಳಾಗಿರ್ತಕ್ಕಂಥ ಆ ಮಹಾದೇವಿಯನ್ನ ಕರೆತನ್ನಿ ಅಂತ ತಿಳ್ಕೊಂಡು ಇಷ್ಟು ಹೇಳುವಷ್ಟರಲ್ಲಿ ಶೂನ್ಯ ಪೀಠದ ಅಧಿಪತಿಗಳಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರಂತರ, ಬಸವಣ್ಣ ಏನದು ಸದ್ದು? ಏನು ಅದು ಗುಜು ಗುಜು ಅಂತ ಮಾತನಾಡ್ತಾ ಇದ್ದೀರಿ? ಏನದು? ಏನಿಲ್ರಿ ಪ್ರಭುಗಳೇ, ನನ್ನ ಮಗಳಾಗಿರ್ತಕ್ಕಂಥ ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಳ ಅನ್ನೋ ಸುದ್ದಿ ಕೇಳಿ ಆ ತಾಯಿಯನ್ನ ಮೊದಲು ಕರ್ಕೊಂಡು ಬರ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವಸರ ಮಾಡಬೇಡ ಬಸವಣ್ಣ. ಈ ಕಲ್ಯಾಣಕ್ಕೆ ಬರಬೇಕಾಗಿತ್ತು ಅಂತಂದ್ರ, ಅದು ಕೂಡ ಅನುಭವ ಮಂಟಪಕ್ಕೆ ಬರಬೇಕಾಗಿತ್ತು ಅಂತಂದ್ರ ಅವರು ಎಷ್ಟರ ಮಟ್ಟಿಗೆ ಸಮರ್ಥರು ಎಂಬತಕ್ಕಂಥ ಒಂದು ಪರೀಕ್ಷೆ ಆಗಬೇಕು. ಆ ಪರೀಕ್ಷೆಯ ಆದ ನಂತರ ಯಾರೇ ಆಗಲಿ ಈ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಮನಸ್ಸಿನೊಳಗೆ ವಿಚಾರ ಮಾಡ್ತಾರಲ್ಲಮ್ಮ ಪ್ರಭುದೇವರು. ಕಾಲ ಕಾಲದಿಂದಲೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ನಡೀತಾನೇ ಅದೇ. ರಾಮಾಯಣ ಕಾಲಕ್ಕೆ ಅತ್ಯಂತ ಪತಿವ್ರತೆಯಾಗಿರ್ತಕ್ಕಂಥ ಸೀತೆಯನ್ನ ಒಂದಲ್ಲ ಎರಡಲ್ಲ 3 ಸಲ ಅಗ್ನಿ ಪರೀಕ್ಷೆಗೆ ಒಳಮಾಡ್ತು ಈ ಸಮಾಜ. ಮರ್ಯಾದಾ ಪುರುಷೋತ್ತಮ ಅನಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನಿದ್ದಾಗಲೂ ಕೂಡ ಸ್ತ್ರೀ ಶೋಷಣೆ ತಪ್ಪಲಿಲ್ಲ. ಯಾವಾಗ ಮಹಾಭಾರತ ಕಾಲ ಬಂತು, ದ್ರೌಪದಿಗೆ ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿ ಗಂಡಂದಿರು. ಹೀಗಿದ್ದಾಗೂ ಕೂಡ ತುಂಬಿದ ಸಭೆಯೊಳಗ ಆ ಒಂದು ದ್ರೌಪದಿಗೆ ವಸ್ತ್ರಾಪಹರಣ ಮಾಡತಕ್ಕಂತ ಸಂದರ್ಭ ಬಂತು. ಅಲ್ಲಿಯೂ ಕೂಡ ಸ್ತ್ರೀ ಶೋಷಣೆ ತಪ್ಪಲಿಲ್ಲ. ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಸಮಾಜ ಮೊದಲಿಂದಲೂ ಕೂಡ ಹೆಣ್ಣನ್ನ ಕೀಳು ದೃಷ್ಟಿಯಿಂದ ನೋಡ್ಕೊಂತ ಬಂದಾರ. ಹೆಣ್ಣು ಅಂತಂದ್ರೆ ಮಕ್ಕಳನ್ನ ಹಡಿತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಾರ. ಹೆಣ್ಣು ಅಂತಂದ್ರ ತಮ್ಮ ಪಾದ ಸೇವೆಯನ್ನ ಮಾಡತಕ್ಕಂಥ ದಾಸಿ ಅಂತ ತಿಳ್ಕೊಂಡಾರ, ಆಳು ಅಂತ ತಿಳ್ಕೊಂಡಾರ. ಆದ್ರ ಹೆಣ್ಣಿನಲ್ಲಿ ಎಂತ ಶಕ್ತಿ ಇರ್ತದ ಅನ್ನೋದನ್ನ ಈ ಮಹಾದೇವಿಯ ಮುಖಾಂತರ ಈ ಪ್ರಪಂಚಕ್ಕೆ ತೋರಿಸ್ಬೇಕು. ಬಸವಣ್ಣ ಅವಸರ ಮಾಡಬೇಡ. ಅಲ್ಲೇ ಇರ್ತಕ್ಕಂಥ ಕಿನ್ನರಿಯ ಬ್ರಹ್ಮಯ್ಯ ಹೆಸರು ಕೇಳಿರಿವಾ? ಕಿನ್ನರಿಯನ್ನ ನುಡಿಸ್ತಾ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡಿ ಆ ಪರಮಾತ್ಮನಿಂದಲೇ ಪಡಿಯನ್ನ ಪಡೆದುಕೊಂಡಿರ್ತಕ್ಕಂಥವನು ಕಿನ್ನರಿಯ ಬ್ರಹ್ಮಯ್ಯ. ಅಂಥ ಒಬ್ಬ ಶರಣ, ವಯಸ್ಸಿನ ತರುಣ, ಸ್ಫುರದ್ರೂಪಿ ಕಿನ್ನರಿಯ ಬ್ರಹ್ಮಯ್ಯನವರಿಗೆ ಹೇಳ್ತಾರೆ, ಬ್ರಹ್ಮಯ್ಯ ಉಡುತರಿಯ ಮಹಾದೇವಿ ಬಂದಾಳ. ಈ ಅನುಭವ ಮಂಟಪಕ್ಕೆ ಅವಳು ಬರಬೇಕಾಗಿತ್ತು ಅಂತಂದ್ರೆ ಅವಳು ಪರಿಶುದ್ಧಳೋ ಹೇಗೋ ಅಂತ ತಿಳ್ಕೊಂಡು ಪರೀಕ್ಷೆಯನ್ನ ಮಾಡಿ ಪರಿಶುದ್ಧಳಿದ್ದಲ್ಲಿ ಅವಳನ್ನ ಕರ್ಕೊಂಡು ಬರಬೇಕು, ಇಲ್ಲದೆ ಇದ್ದಲ್ಲಿ ಇಲ್ಲ. ಆಯ್ತು ಪ್ರಭುವೆ ಅಂತ ನಮಸ್ಕಾರ ಮಾಡಿ ಕಿನ್ನರಿಯ ಬ್ರಹ್ಮಯ್ಯನವರು ಹೋದರು. ಆನಂದದಿಂದ ಶಿವಪೂಜೆಯನ್ನ ಮಾಡ್ಕೊಂಡು ಕುಳ್ತಾ ಇರತಕ್ಕಂಥ ಆ ಮಹಾದೇವಿಯನ್ನ ನೋಡಿದ್ರು. ಅವರ ಮಹಾದೇವಿಯಲ್ಲಿರ್ತಕ್ಕಂಥ ಆ ಶಿವಕಳೆ, ಶಿವಚೈತನ್ಯ, ಅದ್ಭುತವಾಗಿರ್ತಕ್ಕಂಥ ಆ ಬ್ರಹ್ಮಚರ್ಯ ಸಾಧನೆಯನ್ನು ನೋಡಿ ತಾಯಿ ನೀನು ಬಹಳ ದೊಡ್ಡವಳು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾರೆ. ಆವಾಗ ಅಕ್ಕ ಆ ಮಹಾದೇವಿ, ಅಯ್ಯ ಜನ್ಮ ಜನ್ಮಾಂತರದಲ್ಲೂ ಕಿನ್ನರಿಯ ಬ್ರಹ್ಮಯ್ಯನೇ ಸಹೋದರ ನನಗೆ ಅಂತ ತಿಳ್ಕೊಂಡು ನೀನೇ ನನ್ನ ಅಣ್ಣ, ನನಗ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗು ಅಂದಾಗ ಅತ್ಯಂತ ಪ್ರೀತಿಯಿಂದ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಾರ. ಯಾರು? ಕಿನ್ನರಿಯ ಬ್ರಹ್ಮಯ್ಯನವರು. ಅನುಭವ ಮಂಟಪ ನೋಡಿದಳು ಮಹಾದೇವಿ, ಕೈ ಮುಗಿದಳು, ಬಲಗಾಲ ಇಟ್ಟು ಹೆಂಗ ಒಳಗೆ ಬಂದಳು. ಒಳಗೆ ಬಂದ ತಕ್ಷಣ ಎಲ್ಲರೂ ಅವಳನ್ನ 2 ಹೆಜ್ಜೆ ಮುಂದೆ ಹೋಗಿ ಬರಮಾಡ್ಕೊಳ್ಬೇಕು ಅನ್ನುವಷ್ಟರಲ್ಲಿಯೇ ಅಲ್ಲಮ ಪ್ರಭುದೇವರಂತರ ಸದ್ದು. ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿಯೇ ಕುಳಿತುಕೋಬೇಕು, ಯಾರು ಮೇಲೆ ಏಳಬಾರದು.
ಇಲ್ಲಿ ಅಗ್ನಿ ಪರೀಕ್ಷೆ ನಡೀತದ. ಮಹಾದೇವಿ ಸಮರ್ಥಳೋ ಅಸಮರ್ಥಳೋ ಎಂಬತಕ್ಕಂಥದ್ದು ಒಂದು ಪರೀಕ್ಷೆ ನಡೀತದ. ಪರೀಕ್ಷೆಯೊಳಗ ಉತ್ತೀರ್ಣ ಆದಳು ಅಂತಂದ್ರ ನಿಮ್ಮೆಲ್ಲರ ಮಧ್ಯದಲ್ಲಿ ಮಹಾದೇವಿಗೆ ಸ್ಥಾನ ಇಲ್ಲದಿರೇ ಇಲ್ಲ. ಆಯ್ತು ಅಂತ ತಿಳ್ಕೊಂಡು ಕೈ ಜೋಡಿಸಿ ನಿಂತಾಳ. ಯಾರು? ಮಹಾದೇವಿ. ಅಲ್ಲಮ್ಮ ಪ್ರಭುದೇವರು ತನ್ನ ಎದುರುಗಡೆ ನಿಂತಿರ್ತಕ್ಕಂಥ ಆ ಮಹಾದೇವಿಗೆ ಕೇಳ್ತಾರ, ಉದ ಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ? ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹು ಹೇಳ ಅಲ್ಲದಿರೇ ತೊಲಗಾತಾಯೇ. ಮಹಾದೇವಿ ಏನವ ಇಂಥ ವಯಸ್ಸಿನೊಳಗ ನೀ ಅನುಭವ ಮಂಟಪಕ್ಕೆ ಬಂದಿ. ಎಂಥ ವಯಸ್ಸಿದು? ಉದ ಮದದ ಯೌವನ. ಅಗ್ದಿ ಉದ ಮದದ ಯೌವನ. ಯಾವಾಗ ಹುಡುಗರ ಆಗಲಿ ಹುಡುಗಿಯರ ಆಗಲಿ ಏನು 15-16 ವಯಸ್ಸಿನ ಏನು ಪ್ರಾಯ ಬರ್ತಿರ್ತದಲ್ಲ, ಆ ಪ್ರಾಯಕ್ಕೆ ಏನಂತ ಕರೆದ್ರು? ಉದ ಮದದ ಯೌವನ. ಆ ಯೌವನ, ಆ ಒಂದು ಕಾಲ ಏನದಲ್ಲ, ಅದು ಅತ್ಯಂತ ಸೂಕ್ಷ್ಮ ಅಂತಾರಲ್ಲಮ್ಮ ಪ್ರಭುದೇವರು. ಯಾಕ? ಸುಪ್ತವಾಗಿರ್ತಕ್ಕಂಥ ಇಂದ್ರಿಯಗಳು ಮೆಲ್ಲನೆ ಮೆಲ್ಲನೆ ಜಾಗೃತವಾಗಿ ಮೇಲೇಳತಕ್ಕಂಥ ಸಂದರ್ಭ ಅದು. ಅದಕ್ಕ ಉದ ಮದದ ಯೌವನ. ಸಾಮಾನ್ಯವಾಗಿ ಈ ವಯಸ್ಸಿನೊಳಗ ನಾವು ಮಠಕ್ಕೆ ಹೋಗಬೇಕು, ಪಾಠ ಕೇಳಬೇಕು, ಪ್ರವಚನ ಕೇಳಬೇಕು, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋ ಭಾವನೆಗಳು ಬರುವುದಿಲ್ಲ. ಏನೇ ಇದ್ರು ಸಹಿತ ಸಿನಿಮಾಕ್ಕೆ ಹೋಗೋನು, ನಾಟಕ ಹೋಗೋನು, ಒಂದಿಟ್ಟು ಪೇಟೆಯಾಗ ತಿರುಗಾಡ್ಕೊಂತ ಬರೋನು, ಅವ್ರನ್ನ ಭೇಟಿಯಾಗೋನು, ಇವ್ರನ್ನ ಭೇಟಿ ಆಗೋನು ಅಂತ ತಿಳ್ಕೊಂಡು ಇಂಥ ವಿಚಾರಗಳೇ ತಲೆಯಾಗ ಬರ್ತವ. ಯಾಕ ಅಂತಂದ್ರ ಯೌವನ ಅನ್ನೋದು ಪ್ರಾಪ್ತಿ ಆಗ್ತಿರ್ತದ. ಈ ಸಮಯ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು, ಎಷ್ಟು ಕೆಟ್ಟದ್ದು ಅಷ್ಟೇ ಒಳ್ಳೇದು. ಈ ಒಂದು ವಯಸ್ಸಿನೊಳಗೆ ಯಾರು ಕಾಲು ಜಾರ್ತಾರ ಮತ್ತೆ ನಿಂತ್ಕೊಳ್ಳೋದು ಬಹಳ ವಜ್ಜಿ ಆಗ್ತದ. ಈ ವಯಸ್ಸಿನೊಳಗೆ ಯಾರು ಇಂದ್ರಿಯ ನಿಗ್ರಹಗಳನ್ನ ಮಾಡಿಕೊಂಡು ಆಚಾರ ವಿಚಾರ ಸಂಪನ್ನರಾಗಿ ಇರ್ತಾರ, ಅವರು ಕೊನೆಯವರೆಗೂ ಕೂಡ ಬಹಳ ಒಳ್ಳೆಯವರಾಗಿ ಈ ಸಮಾಜದೊಳಗೆ ಬದುಕ್ತಾರ. ಉದ ಮದದ ಯೌವನ. ಯಾವಾಗ ಬೆಳಗಿನ ಜಾವ ನೋಡ್ರಿ, ಪೂರ್ವ ದಿಕ್ಕಿನೊಳಗ ಸೂರ್ಯ ಹೆಂಗ ಉದಯ ಆಗ್ತಿರ್ತಾನ ನೋಡಿರೇನು? ಕೆಂಪಗ ಇರ್ತಾನ. ಮೆಲ್ಲ ಮೆಲ್ಲಗೆ ಹಗುರಾಗಿ ಮ್ಯಾಲ ಬರ್ತಿರ್ತಾನ. ಹಂಗ ಯಾವಾಗ 15-16 ಪ್ರಾಯ ಬಂತೋ ಆ ಸೂರ್ಯ ಮೇಲೆ ಏಳುವ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಆ ಇಂದ್ರಿಯಗಳು, ಸುಪ್ತವಾಗಿರ್ತಕ್ಕಂಥ ಇಂದ್ರಿಯಗಳು ಜಾಗೃತವಾಗ್ತಕ್ಕಂಥ ಸ್ಥಾನ ಅದು, ಸಮಯ ಅದು. ಅದಕ್ಕ ಉದ ಮದದ ಯೌವನ. ರವಿ ಬೆಳಗೆರೆ ಹೆಸರು ಕೇಳಿರೇನ್ರಿ? ಬಹಳ ದೊಡ್ಡ ಸಾಹಿತಿಗಳು ಹೌದು, ಪತ್ರಕರ್ತರು ಹೌದು. ಅವರೊಂದು ಪತ್ರಿಕೆ ನಡೆಸ್ತಿದ್ರು. ಯಾವ್ದು ಹೇಳ್ರಿ? ಹಾಯ್ ಬೆಂಗಳೂರು. ಕೇಳಿರಿ? ಹಾಯ್ ಬೆಂಗಳೂರು. ಅವ್ರ ಪತ್ರಿಕೆಯೊಳಗೆ ಒಂದು ಸುದ್ದಿ ಬರೆದಿದ್ದಂದ ನಾನು ನೋಡಿದ್ದೀನಿ. ದಾವಣಗೆರೆ ಹತ್ರ ಒಂದು ಹಳ್ಳಿ, SSLC ಮತ್ತು PUC ಓದತಕ್ಕಂಥ ಹುಡುಗ ಹುಡುಗಿಯರು. ದಾವಣಗೆರೆಯಾಗ ಒಂದು ಸಿನಿಮಾ ಬಂತು. ಯಾವ್ದು ಹೇಳ್ರಿ? ಚೆಲುವಿನ ಚಿತ್ತಾರ. ಕೇಳಿರ್ನಿಲ್ಲ ಹೆಸರು? ಚೆಲುವಿನ ಚಿತ್ತಾರ. ಅಗ್ದಿ ಸಣ್ಣ ವಯಸ್ಸಿನ ಹುಡುಗ ಹುಡುಗಿ ಪ್ರೀತಿ ಮಾಡಿ ಊರು ಬಿಟ್ಟು ಪ್ಯಾಟ್ಯಾಗ ಹೋಗಿರ್ತಕ್ಕಂಥ ಒಂದು ಏನೋ ಒಂದು ಕಥೆ ಬರ್ತದಂತ ನಾನು ಕೇಳಿದ್ದೀನಿ. ಸಣ್ಣ ವಯಸ್ಸಿನ ಹುಡುಗ ಹುಡುಗಿಯರು ಆ ಸಿನಿಮಾ ನೋಡಿ ಆ ದಾವಣಗೆರೆ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿಯ ಹುಡುಗ ಹುಡುಗಿಯರು ದಿವಸ ಅವರು ನಿತ್ಯನೂ ಕೂಡ ಶಾಲೆ ಕಾಲೇಜಿಗೆ ದಾವಣಗೆರೆಗೆ ಬರ್ತಿದ್ರು. ಆ ಸಿನಿಮಾ ನೋಡಿ ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂತಂದ್ರ ಸುಮಾರು 8-10 ಜೋಡಿ ಚೆಲುವಿನ ಚಿತ್ತಾರ ಹೋಗುನು ಎತ್ತಾರ ಅಂತ ಓಡೇ ಹೋಗ್ಬಿಟ್ಟಿದ್ರಂತವ್ರು ಬರೆದಿದ್ರವ್ರು. ಯಾಕೆ? ಅದು ಉದ ಮದದ ಯೌವನ. ಆ ಸಮಯನೇ ಅಂಥದ್ದು. ಆ ಸಮಯದೊಳಗ ಯಾವಾಗಲೂ ಕೂಡ ತಂದೆ ತಾಯಿಗೆ ಒಂದೇ ಚಿಂತೆ ಇರ್ತದ, ಮಕ್ಕಳು ವಯಸ್ಸಿಗೆ ಬಂದು ಅವ್ರ ಮೇಲೆ ಯಾವಾಗಲೂ 2 ಕಣ್ಣಿಟ್ಟಿರಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ತಿರ್ತಾರೆ. ಇಲ್ರಿ ಬಾ?
ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತರ ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಏನವ ಮಹಾದೇವಿ, ಇಂಥ ಹರೆಯದ ವಯಸ್ಸಿನೊಳಗ ಗಂಡ ಮನೆ ಮಕ್ಕಳು ಸಂಸಾರ ಅಂತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥವಳು ನೀನು ಇತ್ತಲೇಕೆ ಬಂದೆ ಯವ್ವ. ಉದಮದದ ಯೌವನವನ್ನು ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಇತ್ತಲೇಕೆ ಅಂತಂದ್ರ ಈ ಅನುಭವ ಮಂಟಪದ ಕಡೆಗೆ ನೀ ಯಾಕೆ ಬಂದೆ ಯವ್ವ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳ ಅಲ್ಲದಿರೆ ತೊಲಗಾತಾಯೇ. ಸತಿ ಅಂತಂದ್ರೆ ಯಾರಿಗಂತೀರಿ ನೀವು? ಮದ್ವೆ ಆದವಳಿಗೆ. ಇಲ್ಲಿ ಅಲ್ಲಮ ಪ್ರಭುದೇವರು ಎಂಥ ಶಬ್ದ ಪ್ರಯೋಗ ಮಾಡ್ತಾರ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಕನ್ಯೆ ಅನ್ಲಿಲ್ಲ, ಸತಿ ಅಂದ್ರು. ಅಂದ್ರ ಹೆಂಡತಿ, ಒಬ್ಬರ ಹೆಂಡತಿ ಆದವಳು ನೀನು. ಒಬ್ಬರ ಹೆಂಡತಿ ಆಗಿರ್ತಕ್ಕಂಥವಳು ನೀನು ಈ ಕಡೆಗೆ ಯಾಕೆ ಬಂದಿಯವ್ವ ನೀನು? ಸತಿ ಎಂದರೆ ಮುನಿವರು ನಮ್ಮ ಶರಣರು. ಈ ಅನುಭವ ಮಂಟಪಕ್ಕ ಒಬ್ಬರಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಮದುವೆ ಆಗ್ಯದ ಅಂದ ಬಳಕ ಗಂಡ ಹೆಂಡತಿ ಇಬ್ಬರು ಕೂಡಿ ಬರಬೇಕು. ಯಾಕ ಅಂತಂದ್ರ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಇನ್ನೊಂದು ಅರ್ಥ ಏನು ಅಂತಂದ್ರ ಅನುಭವ ಮಂಟಪದೊಳಗ ಶರಣ ಸತಿ ಲಿಂಗಪತಿ ಅನ್ನೋ ಭಾವ ಇದ್ದವರಿಗೆ ಮಾತ್ರ ಅಲ್ಲಿ ಪ್ರವೇಶ. ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮ ಇಷ್ಟಲಿಂಗು ಸ್ವರೂಪದೊಳಗ ಅದಾನ. ಎದೆಯ ಮೇಲೆ ಇರ್ತಕ್ಕಂಥ ಇಷ್ಟಲಿಂಗುವೇ ನನ್ನ ಗಂಡ, ಆ ಇಷ್ಟಲಿಂಗಕ್ಕೆ ನಾನೇ ಹೆಂಡತಿ ಎಂಬತಕ್ಕಂಥ ಪರಿಜ್ಞಾನ ಇದ್ದವರು ಮಾತ್ರ ಅನುಭವ ಮಂಟಪದೊಳಗೆ ಬರಲಿಕ್ಕೆ ಅವಕಾಶ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತರ ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳ ಅಲ್ಲದಿರೆ ತೊಲಗಾತಾಯೇ. ಬರುದು ಬಂದಿದಿ, ಒಬ್ಬಳೇ ಬಂದಿದಿ. ನಿನ್ನ ಮದ್ವಿ ಆಗ್ಯದ ಅಂತ ಕೇಳೀನಿ. ಮದ್ವಿ ಆಗ್ಯದ ಅಂದ ಬಳಕ ಗಂಡ ಹೆಂಡತಿ ಇಬ್ರು ಕೂಡಿ ಬರಬೇಕಾಗಿತ್ತು. ನೀವೊಬ್ಬಳ ಬಂದಿ ಅಂದ ಬಳಕ ಈ ಶರಣ ಸಂಕುಲ ಒಪ್ಪುವುದಿಲ್ಲ. ನಿನ್ನ ಗಂಡ ಯಾರನ್ನೋದು ಮೊದಲು ಹೇಳು. ಹೇಳ್ದೆ ಅಂತಂದ್ರೆ ನಿನಗೆ ಇಲ್ಲಿ ಅವಕಾಶ ಅದ. ಇಲ್ಲಾದ್ರ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳ್ಕೊಂಡು ನೀನು ವಾಪಸ್ ಹೋಗು ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ ಪ್ರಭುದೇವರು ಅಂದ್ರು, ವಿಶ್ವಗುರು ಬಸವಣ್ಣನವರ ಎದೆಯೊಳಗ ಹಂಗ ತಳಮಳ ಆತು. ನನ್ನ ಮಗಳು ಪಾಪ ಎಲ್ಲಿ ಉಡುತ್ತಡಿ, ಎಲ್ಲಿ ಕಲ್ಯಾಣ, ಬೆಂದು ಬೆಂದು ನೊಂದು ನೊಂದು ಈ ನನ್ನ ಕಲ್ಯಾಣಕ್ಕೆ ಬಂದಾಳ. ಬಾ ಮಗಳೇ ಅಂತ ಪ್ರೀತಿಯಿಂದ ಕರೆದು ಅದರ ಆತಿಥ್ಯವನ್ನ ಮಾಡೋದನ್ನ ಬಿಟ್ಟು ನೀ ಯಾರು, ಇಂಥ ವಯಸ್ಸಿಗೆ ಒಬ್ಬಳೇ ಬಂದಿಯಲ್ಲ, ನಿನ್ನ ಗಂಡ ಯಾರು ಹೇಳ್ದೆ ಅಂತಂದ್ರೆ ಬಾ, ಇಲ್ಲಾದ್ರೂ ಹೋಗು ಅಂತ ತಿಳ್ಕೊಂಡು ಎಷ್ಟು ಕಠೋರವಾಗಿ ಅಲ್ಲಮ ಪ್ರಭುದೇವರು ನುಡಿಯಾಕತ್ತಾರಲ್ಲ ಅಂತ ತಿಳ್ಕೊಂಡು ಪಾಪ ಬಸವಣ್ಣನವರಿಗೆ ಮನಸ್ಸಿಗೆ ಬಹಳ ನೋವಾತು ಅಂತ. ಆದ್ರ ಅಕ್ಕ ಹೆದರಲಿಲ್ಲ, ಮಹಾದೇವಿ ಹೆದರ್ಲಿಲ್ಲ. ನೀ ಯಾರು, ನಿನ್ನ ಗಂಡ ಯಾರು, ಇಲ್ಲಿಗೆ ಯಾಕೆ ಬಂದಿ ಅಂತ ತಿಳ್ಕೊಂಡು ಯಾವಾಗ ಪ್ರಭುದೇವರು ಕೇಳಿದ್ರು ಆವಾಗ ಎಷ್ಟು ಉತ್ತಮವಾಗಿರ್ತಕ್ಕಂಥ ಉತ್ತರ ಕೊಡ್ತಾಳ ನೋಡ್ರಿ ಮಹಾದೇವಿ. ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳವೇನಯ್ಯ ಪ್ರಭುವೇ. ಯಪ್ಪ ನೀ ಯಾರು, ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳಕತ್ತಿಯಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ನನ್ನ ಹತ್ರ ಏನೂ ಉಳಿದಿಲ್ಲ. ಯಾಕ? ಜೀವನದೊಳಗ ನಾ ಏನು ಯಾವ ನೋವನ್ನ ಅನುಭವಿಸಬಾರ್ದು ಆ ನೋವನ್ನ ಅನುಭವಿಸಿ ಇಲ್ಲಿಗೆ ಬಂದಿನಯ್ಯ ಪ್ರಭುದೇವರೇ. ಹಾಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ತಗೊಂಡು ಏನು ಮಾಡೋದದ, ಏನು ಅರ್ಥ ಇಲ್ಲ ಅದ್ರೊಳಗ. ಆದ್ರ ಇಲ್ಲಿ ಯಾಕೆ ಬಂದಿನಿ ಅಂತಂದ್ರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳಿವೆನಯ್ಯ ಪ್ರಭುವೆ. ಒಬ್ರಲ್ಲ ಇಬ್ರಲ್ಲ ಅನೇಕ ಶರಣೀಯರು ನೀವು ಲಿಂಗ ಸಂಘದಲ್ಲಿ ಸಂಘವನ್ನ ಕಳಿತಕ್ಕಂಥವರು. ನಿಮ್ಮ ಜೊತೆಗೆ ನಾನು ಒಂದಿಷ್ಟು ಸಮಯ ಕಳಿಬೇಕು, ಈ ಅನುಭವ ಮಂಟಪದ ಚರ್ಚೆಯಲ್ಲಿ 4 ದಿವಸ ಭಾಗಿಯಾಗಬೇಕು ಅಂತ ಬಂದಿನಿ ಅಂತ ಮಹಾದೇವಿ ಹೇಳಿದಳು. ಆವಾಗ ಪ್ರಭುದೇವರಂತಾರ, ಬಂದಿದೇನೋ ನಿಜ, ಆದ್ರ ನಿನ್ನ ಪತಿಯ ಕುರುಹು ಹೇಳು, ನಿನ್ನ ಗಂಡ ಯಾರನ್ನೋದು ಮೊದಲು ಹೇಳು. ಆವಾಗ ಅಕ್ಕ ಮಹಾದೇವಿ ಎಂಥ ಮಾತು ಹೇಳ್ತಾಳ ನೋಡ್ರಿ. ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ.
ಹಸೆಯ ಮೇಲಣ ಮಾತ ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಂಬವರು. ಭಸ್ಮವನೇ ಹೂಸಿ ಕಂಕಣವನೇ ಕಟ್ಟಿ ಚೆನ್ನಮಲ್ಲಿಕಾರ್ಜುನನೇ ತನಗೆ ತಾನಾಗಬೇಕೆಂದು. ಅಯ್ಯ ಅಲ್ಲಮ ಪ್ರಭುದೇವರೇ, ನನ್ನ ಗಂಡ ಯಾರು ಅಂತ ನೀವು ಕೇಳಕತ್ತಿರಲ್ಲ. ಈ ಲೋಕದ ಯಾವ ಗಂಡರೂ ಕೂಡ ನನಗೆ ಸಂಬಂಧ ಇಲ್ಲ. ಯಾಕ ಅಂತಂದ್ರ ಹರನೇ ನೀ ನನಗೆ ಗಂಡ. ಏನು ಪರಾತ್ಪರ ಚೈತನ್ಯವಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪ ಏನದನಲ್ಲ, ನನ್ನ ಗಂಡ ಚೆನ್ನಮಲ್ಲಿಕಾರ್ಜುನ, ಅವನೇ ನನ್ನ ಗಂಡ ಆಗಬೇಕು ಅಂತ ತಿಳ್ಕೊಂಡು ಒಂದಲ್ಲ ಎರಡಲ್ಲ ಜನ್ಮ ಜನ್ಮಾಂತರಗಳಲ್ಲಿ ತಪಸ್ಸು ಮಾಡಿ 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 ಆ ಪರಮಾತ್ಮನನ್ನ ಪಡ್ಕೊಂಡಿನಿ. ಈ ಜಗತ್ತಿನ ಗಂಡರು ಯಾರು ಕೂಡ ನನ್ನ ಗಂಡರಲ್ಲ. ಜಗತ್ತಿನ ಗಂಡ ಆ ಪರಮಾತ್ಮನೇ ನನ್ನ ಗಂಡ. ಯಾವಾಗ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಹೇಳಿದಳು, ಅಲ್ಲಿರ್ತಕ್ಕಂಥ ಒಂದಿಷ್ಟು ಜನರ ಮನಸ್ಸಿನೊಳಗೆ ಸಂಶಯ ಇತ್ತು. ಏನು ಸಂಶಯ ಇತ್ತು ಹೇಳ್ರಿ? ಮಹಾದೇವಿಯನ್ನ ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥವನು ಯಾರು? ಕೌಶಿಕ ಮಹಾರಾಜ. ನಾನು ನಿನ್ನೆ ಬಾಯಿ ತಪ್ಪಿ ಒಂದು ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಅಂತೆ ಅಂತ ಕಾಣಿಸ್ತದ, ಹೌದಲ್ರಿ ಬಾ? ದಯವಿಟ್ಟು ಕ್ಷಮಾ ಮಾಡ್ರಿ. ಯಾಕೆ ಸ್ವಲ್ಪ ಲಕ್ಷ ಇತ್ತಾಗ ಹೋತು ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತದ, ಕ್ಷಮಾ ಮಾಡ್ರಿ. ಕೌಶಿಕ ಮಹಾರಾಜ ಮದುವೆಯನ್ನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಬಂದ. 3 ಮಾತುಗಳಿಗೆ ಒಪ್ಪಲಿಲ್ಲ. ಒಂದಿಷ್ಟು ಜನ ಏನು ತಿಳ್ಕೊಂಡಿದ್ರು? ಕೌಶಿಕನ ಜೊತೆಗೆ ಮದುವೆ ಆಗಿತ್ತು ಅಂತ ತಿಳ್ಕೊಂಡಿದ್ರು. ಒಂದಿಷ್ಟು ಜನ ಆಗಿರ್ಲಿಕ್ಕಿಲ್ಲ ಬಿಡು ಅಂತ ತಿಳ್ಕೊಂಡಿದ್ರು. ಇಲ್ಲಿ ಜನರ ಮನದಲ್ಲಿ ಇರ್ತಕ್ಕಂಥ ಸಂಶಯವನ್ನ ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಮ ಪ್ರಭುದೇವರು ಇಂಥ ಕಠೋರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಹಾದೇವಿಗೆ ಕೇಳ್ತಾ ಇದ್ದಾರೆ. ಮಹಾದೇವಿ ನಿನ್ನ ಗಂಡ ಯಾರು ಅಂದ ಕೂಡಲೇ ಏನ್ ಹೇಳಿದಳು? ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಅನಂತ ಕಾಲ. ಮಹಾದೇವಿ ಅಂತಂದ್ರೆ ಸಾಮಾನ್ಯಳಲ್ಲ. ಯಾರು ಹೇಳ್ರಿ? ಪಾರ್ವತಿ. ಪಾರ್ವತಿಯ ಸಾತ್ವಿಕ ರೂಪವೇ ಧರೆಗಿಳಿದು ಮಹಾದೇವಿಯಾಗಿರ್ತಕ್ಕಂಥದ್ದು. ಯಾವಾಗ ಈ ರೀತಿಯಾಗಿ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಹೇಳಿದಳು, ಆವಾಗ ಅಲ್ಲಮ ಪ್ರಭುದೇವರು ಒಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರ. ಏನದು? ತಪ್ಪು ಹೊರಸಿ ಹೊರಟಿಹೆನೆಂಬುದು ಸತ್ಯವೇ? ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಮಹಾದೇವಿ, ಹುಟ್ಟಿರ್ತಕ್ಕಂಥ ಬಟ್ಟೆಗಳನ್ನ ಬೀಸಾಡಿ ನಿನ್ನ ಕೂದಲುಗಳಿಂದ ನಿನ್ನ ಮೈಯನ್ನ ಮುಚ್ಚಿಕೊಂಡು ಇಲ್ಲಿವರೆಗೆ ನೀನು ಬಂದಿದ್ದೀರಿ. ಇಲ್ಲಿ ಬರಬೇಕಾಗಿತ್ತು ಅಂತಂದ್ರ ಒಂದೇನೋ ಘಟನೆ ನಡೆದದ ಅಂತ ನಾನು ಕೇಳೀನಿ. ಅದಕ್ಕಂತಾರವರು ತಪ್ಪು ಹೊರಸಿ ಹೊರಟಿಹೇನೆಂಬುದು ಸತ್ಯವೇ. ಯಾರೋ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ನಡೆಯಬಾರದ ಒಂದು ಘಟನೆಯನ್ನು ನಡೆದು ಅದನ್ನು ತಿರಸ್ಕಾರ ಮಾಡಿ ನೀ ಈ ಕಡೆಗೆ ಬಂದಿ ಅಂತ ಕೇಳಿನಿ. ಇದು ಸತ್ಯ ಏನು? ಇದು ಖರೆ ಏನು? ತಪ್ಪು ಹೊರಸಿ ಹೊರಟಿಹೆನೆಂಬುದು ಸತ್ಯವೇ. ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಆ ಒಂದು ಘಟನೆಯಿಂದ ನಿನಗೆ ವೈರಾಗ್ಯ ಬಂದು, ತ್ಯಾಗ ಬಂದು, ಹುಟ್ಟಿಕೊಂಡಿರ್ತಕ್ಕಂಥ ಬಟ್ಟೆಯನ್ನ ಬೀಸಾಡಿ ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಬಂದಿದಿ. ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಬಂದಿ ಅಂದ ಬಳಿಕ ನಿನ್ನ ಮೈ ಮೇಲೆ ಇನ್ನೂ ಮೋಹ ಇದ್ದಂಗದ ಅಲ್ಲ. ನೋಡ್ರಿ ಎಂತ ಕಠಿಣ ಪ್ರಶ್ನೆ ಕೇಳ್ತಾರ ಅವರು. ಒಮ್ಮ ತ್ಯಾಗವನ್ನ ಮಾಡಿ ಬಂದಿದೆ ಅಂದ ಬಳಿಕ ಆ ಶರೀರದ ಮೇಲೆ ನಿನಗೆ ಮೋಹ ಇರಬಾರ್ದಾಗಿತ್ತು, ಆಶೆ ಇರಬಾರ್ದಾಗಿತ್ತು, ಲಜ್ಜೆ ಇರಬಾರ್ದಾಗಿತ್ತು. ಆದ್ರೂ ಕೂಡ ನಿನ್ನ ಕೂದಲುಗಳಿಂದ ಮೈ ಮುಚ್ಚಿಕೊಂಡು ಬಂದಿದೆಯಲ್ಲ, ಇನ್ನು ನಿನಗೆ ಶರೀರದ ಮೇಲೆ ಆಶೆ ಇದ್ದಂಗದ. ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ನಿನ್ನ ಅಂಗದ ಮೇಲೆ ಇನ್ನು ಮೋಹ ಅದ ಅಂದ ಬಳಿಕ ಮತ್ತ ಆ ಪರಮಾತ್ಮನ ಕೃಪೆ ಹೆಂಗಾಗಕ್ಕೆ ಸಾಧ್ಯ ಅದ? ಯಾಕ? ಅಂತರಂಗ ಬಹಿರಂಗ ಶುದ್ಧವಿದ್ದವರಿಗೆ ಪರಮಾತ್ಮನ ಒಲುಮೆ. ನಿನ್ನ ಬಹಿರಂಗದ ಮೇಲೆ ಇನ್ನೂ ಕೂಡ ನಿನಗ ಮೋಹ ಇದ್ದಂಗದಲ್ಲ ಅಂತ ತಿಳ್ಕೊಂಡು ಯಾವಾಗ ಇಂಥ ಕಠಿಣ ಪ್ರಶ್ನೆ ಕೇಳಿದ್ರು ಪಾಪ
ಬಸವಣ್ಣವ್ರ ಕಣ್ಣಾಗ ದಳದಳ ಅಂತ ನೀರು ಬಂದ್ಬಿಟ್ಟು ಅಂತ ದುಃಖ ಆತು ಅಂತ ಬಸವಣ್ಣವರಿಗೆ, ಅಲ್ಲಿರ್ತಕ್ಕಂಥ ಶರಣರಿಗೆ. ಬಳಲಿ ಬೆಂಡಾಗಿ ಬಂದಿರತಕ್ಕಂಥ ನನ್ನ ಮಗಳಿಗೆ ಪ್ರೀತಿಯಿಂದ ಕರೆದು ಉಪಚಾರವನ್ನ ಮಾಡುವುದನ್ನು ಬಿಟ್ಟು ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ಎಲ್ಲ ತೆಗೆದು ಒಗದಿ ನಿಜ, ಆದ್ರ ಕೂದಲುಗಳಿಂದ ಮೈಯರ ಯಾಕೆ ಮುಚ್ಚಿಕೊಂಡು ಬಂದಿ, ಇನ್ನೂ ಶರೀರದ ಮೇಲೆ ನಿನಗೆ ಮೋಹ ಇದ್ದಂಗೆ ಐತಲ್ಲ ಅಂತ ತಿಳ್ಕೊಂಡು ಇಂಥ ಕಠೋರವಾಗಿರ್ತಕ್ಕಂಥ ಪ್ರಶ್ನೆ ಯಾವಾಗ ಕೇಳಿದ್ರೋ ಮಹಾದೇವಿಯನ್ನು ಧೈರ್ಯ ಗುಂದಲಿಲ್ಲ, ಅಧೈರ್ಯ ಆಗಲಿಲ್ಲ. ಬಹಳ ದಿಟ್ಟ ಹೆಣ್ಮಗಳು. ಯಾಕ ಈ ಕೇಶವೆಂಬ ಸೀರೆಯನ್ನ ನಾನು ಮುಚ್ಕೊಂಡು ಬಂದೆ ಅನ್ನೋದಕ್ಕೆ ಉತ್ತರ ಹೇಳ್ತಾಳ. ಎಂಥ ಮಾತು! ಫಲ ಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ ಎಲ್ಲದೆ ಕಾಡದಿರಣ್ಣ ಚೆನ್ನ ಮಲ್ಲಿಕಾರ್ಜುನ ದೇವನ ಒಳಗಾಗಿದವಳ. ಅಯ್ಯ ಪ್ರಭುದೇವರೇ, ಈ ಕೂದಲುಗಳಿಂದ ಮೈಯಾದ್ರೂ ಕೂಡ ಯಾಕೆ ಮುಚ್ಕೊಂಡು ಬಂದಿ ಅಂತ ತಿಳ್ಕೊಂಡು ಕೇಳ್ತಿರಲ್ಲ. ಎಂಥ ಪ್ರಶ್ನೆ ಪ್ರಭುದೇವರೇ ಇದು! ಒಂದು ಹಣ್ಣು ಆಗ್ಯದ ಅನ್ನೋದಕ್ಕೆ ಸಾಕ್ಷಿ ಏನು? ಈಗೊಂದು ಸೇಬು ಹಣ್ಣು ಐತಿ ತಂಗಿ, ಅದು ಚಲೋ ಹಣ್ಣು ಆಗೈತಿ ಅನ್ನೋದಕ್ಕೆ ಸಾಕ್ಷಿ ಏನು? ಮ್ಯಾಲ ಬಣ್ಣ ಬಂದಿರ್ತದಲ್ಲ, ಹಳದಿನೋ ಕೆಂಪೋ. ಇವತ್ತು ಒಂದು ಮಾವಿನ ಫಲ ಚೆನ್ನಾಗಿ ಫಲ ಆಗ್ಯದ ಅನ್ನೋದಕ್ಕೆ ಏನು ಸಾಕ್ಷಿ? ಮ್ಯಾಲ ಬಣ್ಣ ಬದಲಾಗಿರ್ತದ. ಫಲ ಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಯಾವಾಗ ಆ ಹಣ್ಣಿನೊಳಗಿರ್ತಕ್ಕಂಥ ಸತ್ವ ಅದು ಪಕ್ವ ಆಗಿರ್ತದ, ಪಕ್ವ ಆದ್ಮೇಲೆ ಹೊರಗಿನ ಸಿಪ್ಪಿಗೆ ಬಣ್ಣ ಬಂದಿರ್ತದ. ಹಂಗ ಪ್ರಭುದೇವರೇ, ನಾನು ಕೂಡ ಆ ಹಣ್ಣು ಯಾವ ರೀತಿಯಾಗಿ ಪಕ್ವವಾಗಿದೆಯೋ ಪಕ್ವವಾಗಿರ್ತಕ್ಕಂಥವಳು. ಒಬ್ಬ ರಾಜನ ಸುಖದ ಸುಪ್ಪತ್ತಿಗೆಯನ್ನೆಲ್ಲ ತ್ಯಾಗ ಮಾಡಿ ಈ ಪ್ರಪಂಚದ ವೈಭೋಗಗಳ ಏನೂ ನನಗೆ ಬೇಕಾಗೇ ಇಲ್ಲ ಅಂತ ತಿಳ್ಕೊಂಡು ಹುಟ್ಟಿರ್ತಕ್ಕಂಥ ಸೀರೆ ಕುಪ್ಪಸಗಳನ್ನು ತ್ಯಾಗ ಮಾಡಿ ಕೂದಲುಗಳಿಂದ ಮೈ ಮುಚ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿನಿ ಅಂತಂದ್ರ ಈ ಹಣ್ಣು ಪಕ್ವ ಆಗ್ಯದಂತ ತಿಳ್ಕೊಳ್ಬೇಕು. ನಾನು ಆಧ್ಯಾತ್ಮಿಕ ಸಾಧನೆಯಿಂದ, ಶಿವಯೋಗ ಸಾಧನೆಯಿಂದ, ಸದ್ಗುಣ ಸದಾಚಾರದಿಂದ ನಾನು ಪರಿಶುದ್ಧಳಿದ್ದೇನೆ ಅಂತ ನೀವು ತಿಳ್ಕೊಳ್ಬೇಕು. ಆದ್ರ ಕೂದಲಾದ್ರೂ ಕೂಡ ಯಾಕ ಮೈ ಮುಚ್ಕೊಂಡು ಬಂದಿದ್ದೀವಿ ಕೂದಲುಗಳು ಅಂತ ತಿಳ್ಕೊಂಡು ನೀವು ಕೇಳಿದ್ದೆ. ಆದ್ರ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ ಎಲ್ಲದೆ ಬೇರೆ ಏನು ಕಾರಣ ಅಲ್ಲ. ಯಾವ ಕಾರಣಕ್ಕಾಗಿ ನನ್ನ ಶರೀರವನ್ನು ಮುಚ್ಕೊಂಡು ಬಂದಿನಿ ಅಂತಂದ್ರ ಈ ಶರೀರದಲ್ಲಿ ಇರ್ತಕ್ಕಂಥ ಕಾಮನ ಮುದ್ರೆ ಈ ಪ್ರಪಂಚಕ್ಕೆ ತೋರಿಸಬಾರ್ದು. ಯಾಕ? ಮನಸ್ಸು ಅಪವಿತ್ರ ಆಗ್ತದ ಅನ್ನೋ ಕಾರಣಕ್ಕಾಗಿ. ನಾನೇನು ಪವಿತ್ರಳೆ, ನನ್ನ ಶರೀರವನ್ನ ಯಾಕೆ ಮುಚ್ಕೊಂಡು ಬಂದಿನಿ ಅಂತಂದ್ರೆ ನನ್ನ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ ಈ ಶರೀರವನ್ನು ಮುಚ್ಕೊಂಡು ಬಂದಿನಿ ಅಂತಾಳ ಅವಳು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು. ಮಹಾದೇವಿ ಅಂತಂದ್ರೆ ಗುರುಲಿಂಗ ದೇವರ ಶಿಷ್ಯಳು. ಅವಳಿಂದ ದೀಕ್ಷೆಯನ್ನ ಪಡ್ಕೊಂಡು ಅನುಗ್ರಹ ಪಡ್ಕೊಂಡವಳು. ಒಳ್ಳೆಯ ದಂಪತಿಗಳಾಗಿರ್ತಕ್ಕಂಥ ಯಾರು ತಂದೆ ತಾಯಿ ಹೆಸರೇನ್ರಿ? ಸುಮತಿ ನಿರ್ಮಲ ಶೆಟ್ಟಿಯ ಮಗಳಾಗಿ ಒಳ್ಳೆಯ ಧರ್ಮವಂತಳಾಗಿ ಇಂಥ ಅನುಭವ ಮಂಟಪಕ್ಕೆ ಬರಬೇಕಾಗಿತ್ತು ಅಂತಂದ್ರ ಯಾವ ರೀತಿಯಾಗಿ ಬರಬೇಕು ಎಂಬತಕ್ಕಂಥ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲೇನೋ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತ ತಿಳ್ಕೊಂಡು ಈ ಕೂದಲುಗಳಿಂದ ಮೈ ಮುಚ್ಕೊಂಡಿನೇ ಹೊರತು ಮತ್ಯಾವ ಕಾರಣಕ್ಕಾಗಿಯೂ ಕೂಡ ಅಲ್ಲ ಅಂತಳ ಮಹಾದೇವಿ. ಇಂಥ ಒಂದಲ್ಲ ಎರಡಲ್ಲ 108 ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಕಷ್ಟು ಪ್ರಶ್ನೆಗಳದಾವ. ಅದನ್ನು ಹೇಳಬೇಕು ಅಂತಂದ್ರೆ ಒಂದು ದಿವಸ ನಮಗೆ ಇಲ್ಲಿ ಸಾಲೋದಿಲ್ಲ. ಸುಮ್ಮನೆ 1-2 ವಚನಗಳನ್ನು ಹೇಳಿದ್ದೇನೆ. ಯಾವಾಗ ಇಂತಿಂತ ಕಠಿಣ ಪ್ರಶ್ನೆಗಳನ್ನು ಕೇಳ್ತಾರ ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ಉತ್ತರ ಕೊಡ್ತಾಳ ಮಹಾದೇವಿ. ಆವಾಗ ಅಲ್ಲಮ ಪ್ರಭುದೇವರಂತಾರ, ಇದು ಲೇಸಾಯಿತ್ತು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಾಣಿಸುವಂತೆ ಸ್ಥಾಣುವಿನ ಮರೆಯ ಚೋರನಂತೆ ಎಲ್ಲಿ ನೋಡಿದೊಡೆಯೋ ಗುಹೇಶ್ವರನೆಂಬ ಭಾವ ಒಂದಾಯಿತ್ತು. ಶರಣು ಶರಣಾರ್ಥಿಯಲೆ ತಾಯೇ ಶರಣು ಶರಣಾರ್ಥಿ ಅಂದರು ನೋಡ್ರಿ. ಮಹಾದೇವಿ ವಯಸ್ಸಿನಾಗ ಸಣ್ಣವಳವ ನೀನು, ಆದ್ರ ಜ್ಞಾನದೊಳಗ ನನಕ್ಕಿಂತ ದೊಡ್ಡವಳು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಾಣಿಸುವಂತೆ. ನೋಡ್ರಿ ನಮ್ಮ ಶರಣರ ವಚನಗಳು ಎಷ್ಟು ಅದ್ಭುತ. ಈಗ ನಮ್ಮ ಎಲ್ಲಪ್ಪಗ ಕೇಳ್ತೀನಿ, ತಮ್ಮ 10 ಕೂಡಿಸೋರು ಎಷ್ಟು? 20.
ಇವರಿಗೆ ಕೇಳ್ತೀನಿ 10 ಹೊತ್ತು ಕೂಡಿಸಿದ್ರೆ ಎಷ್ಟು? 20. ನಿಮಗೆ ಕೂಡ ಕೇಳ್ತೀನಿ 10 ಹೊತ್ತು ಕೂಡಿಸಿದ್ರೆ, ಇವರಿಗೆ ಕೇಳಿದ್ರು 10 ಹೊತ್ತು ಕೂಡಿಸಿದ್ರೆ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಮಂದಿಗೆ ಕೇಳಿದ್ರು ಸಹಿತ 10 ಕೂಡಿದ್ರ 20 ಅನ್ನೋದು ಹೆಂಗ ಸರಿಯಾದ ಉತ್ತರವೋ ಹಂಗ 100 ಅಲ್ಲ 1000 ಪ್ರಶ್ನೆ ಕೇಳಿದ್ರು ಕೂಡ ತಾಯಿ ನೀ ಸರಿಯಾದ ಉತ್ತರನೇ ಕೊಡ್ತಿ, ನೀ ದೊಡ್ಡವಳು ಅಂತ ತಿಳ್ಕೊಂಡು ಶೂನ್ಯ ಪೀಠದಿಂದ ಇಳಿದು ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾರು? ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಸಾಮಾನ್ಯರೇನು? ಮಾಯೆಯನ್ನ ಗೆದ್ದಿರ್ತಕ್ಕಂಥ ಮಹಾನ್ ಯೋಗಿ, ಶೂನ್ಯ ಪೀಠದ ಅಧಿಪತಿ. ಒಬ್ಬ 16 ವಯಸ್ಸಿನ ಆ ಮಹಾದೇವಿಗೆ ಶೂನ್ಯ ಪೀಠದಿಂದ ಇಳಿದು ಬಂದು ನೀ ನನಗಿಂತಲೂ ದೊಡ್ಡವಳು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾಳ ಅಂತಂದ್ರ, ಯವ್ವಾ ಮಹಾದೇವಿ ಎಂಥವಳು. ಮಹಾದೇವಿ ಅಂತಂದ್ರೆ ಏನು? ನೀವು ಎಂಥವರು, ಹೆಣ್ಣು ಮಕ್ಕಳು ಎಂಥವರು, ಸಾಮಾನ್ಯರೇನು? ಹೆಣ್ಣು ಅಂತಂದ್ರೆ ಸಾಮಾನ್ಯ ಅಲ್ಲ, ಎಂಥ ಶಕ್ತಿ ಇರ್ತದ ಅನ್ನೋದಕ್ಕ ಅನುಭವ ಮಂಟಪ ಇವತ್ತು ಇಲ್ಲಿ ಸಾಕ್ಷಿಯಾಗಕತ್ತದ. ಯಾವಾಗ ಅಲ್ಲಮ ಪ್ರಭುದೇವರೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಅಲ್ಲಿ ಇರ್ತಕ್ಕಂಥ 770 ಶರಣೀರೆಲ್ಲರೂ ಕೂಡ ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ರು. ಚನ್ನಬಸವಣ್ಣವರಂತಾರ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ. ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ. ಅಜಗಣ್ಣನ 5 ವಚನಕ್ಕೆ ಮಹಾದೇವಿಯಕ್ಕಳ 1 ವಚನ ನಿರ್ವಚನ ಕಾಣ. ನೋಡ್ರಿ, ಚನ್ನಬಸವಣ್ಣವರಂತಾರ ಮಹಾದೇವಿಯ ಅಕ್ಕನ 1 ವಚನ ನಿರ್ವಚನ. ಏನು ಪುರಾತನರು ಬಸವಾದಿ ಪ್ರಮತರು ಏನೇನು ವಚನಗಳ ಬರೆದಾರಲ್ಲ, ಏನು ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಅದಲ್ಲ, ಎಲ್ಲರಕ್ಕಿಂತ ಹೆಚ್ಚಿನ ಜ್ಞಾನ ಮಹಾದೇವಿ ಅಕ್ಕ ನಿನ್ನ ಜ್ಞಾನ ಅಂತ ತಿಳ್ಕೊಂಡು ಯಾವಾಗ ಚನ್ನಬಸವಣ್ಣವ್ರು ಹೇಳಿದ್ರು, ಅಲ್ಲೇ ಇರ್ತಕ್ಕಂಥ ಸೊನ್ನಲಾಪುರದ ಸಿದ್ದರಾಮೇಶ್ವರರು ಹೇಳ್ತಾರ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಅಂತಂದ್ರೆ ಈ ಪ್ರಪಂಚದ ಜನ ಏನೋ ಸಾಮಾನ್ಯಳು ಅಂತ ತಿಳ್ಕೊಂಡಾರ, ಮಕ್ಕಳನ್ನ ಹೆರ್ತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಾರ, ಸೇವೆಯನ್ನ ಮಾಡ್ತಕ್ಕಂಥ ಆಳು ಅಥವಾ ದಾಸಿ ಅಂತ ತಿಳ್ಕೊಂಡಾಳ. ಆದ್ರ ಗಂಡಿಗಿಂತ ಹೆಣ್ಣು ಸಾಮಾನ್ಯಳಲ್ಲ, ಗಂಡಿನಷ್ಟೇ ಸಮರ್ಥಳು ಎಂಬತಕ್ಕಂಥದ್ದನ್ನ ಮಹಾದೇವಿ ಈ ಅನುಭವ ಮಂಟಪದೊಳಗೆ ಮಾಡಿ ತೋರಿಸಿದ್ರು ಅಂತ ತಿಳ್ಕೊಂಡು ಎಲ್ಲ ಶರಣೀಯರು, ಅದರಲ್ಲಿ ವಿಶ್ವಗುರು ಬಸವಣ್ಣನವರಂತಾರೆ, ಹೆಂಗೂಸಿ ನಂಗವ ನೋಡಿರೆ ಪುರಾತನರು, ಬಾಲತನದಂಗವ ನೋಡಿರೆ ಪುರಾತನರು, ಬ್ರಹ್ಮವನಾಚರಿಸಿ ತನ್ನ ಮರೆದಿಪ್ಪ ನೋಡಿರೆ ಲಿಂಗವಂತರು, ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಒಗದೆ ಇಪ್ಪ ಇರುವು ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಾಯಿತ್ತು. ಮಹಾದೇವಿ ಅವ್ವ ನೀನು ದೊಡ್ಡವಳವ. ಎಷ್ಟು ದೊಡ್ಡವಳು ಅಂತಂದ್ರ ಏನು ಈ ಪ್ರಪಂಚ ಅದಲ್ಲ, ಈ ಪ್ರಪಂಚದ ಜನರಿಗೆ ನೀನೇನದಿಯಲ್ಲ, ಈ ಪ್ರಪಂಚದ ಎಲ್ಲಾ ಜನರಿಗೂ ಕೂಡ ನೀನು ಅಕ್ಕಳ ಸ್ವರೂಪಳು ಅಂತ ತಿಳ್ಕೊಂಡು ಮಹಾದೇವಿಗೆ ಅಕ್ಕ ಮಹಾದೇವಿ ಅಂತ ಬಿರುದನ್ನು ಕೊಟ್ಟರು ವಿಶ್ವಗುರು ಬಸವಣ್ಣನವರು. ನೋಡ್ರಿವಾ, ಮಹಾದೇವಿಗೆ ಅಕ್ಕ ಅನ್ನೋ ಬಿರುದು ಬರಬೇಕಾಗಿತ್ತು ಅಂತಂದ್ರ ಸಾಮಾನ್ಯವಾಗಿ ಬರಲಿಲ್ಲ. ಇಷ್ಟೊಂದು ತಪಸ್ಸು, ಇಷ್ಟೊಂದು ಪರೀಕ್ಷೆ. ಬಸವಣ್ಣನವರಿಗೆ ಅಣ್ಣ ಬಸವಣ್ಣ ಎಂಬತಕ್ಕಂಥ ಬಿರುದು ಬರಬೇಕಾಗಿತ್ತು ಅಂತಂದ್ರ ಹಂಗ ಬರಲಿಲ್ಲ. ಏನದು? ಭಕ್ತಿಯ ಭಾಂಡಾರಿಯಾದ, ಜ್ಞಾನದ ಖಣಿಯಾದ, ಸಾಮರಸ್ಯದ ಸಾರವಾದ, ಹೌದಲ್ಲ? ಇಷ್ಟೆಲ್ಲ ಆದ ಬಳಿಕ ಬಸವಣ್ಣನವರಿಗೆ ಅಣ್ಣ ಬಸವಣ್ಣ ಭಕ್ತಿ ಭಾಂಡಾರಿ. ಪ್ರಭುದೇವರಿಗೆ ಅಲ್ಲಮ ಪ್ರಭುದೇವರು ಅಂತ ಹೆಸರು ಬರಬೇಕಾಗಿತ್ತು ಅಂತಂದ್ರ ಹಂಗ ಬರಲಿಲ್ಲ. ಮಾಯನ್ನು ಗೆದ್ದಾಗ ಅಲ್ಲಮ ಪ್ರಭುದೇವರು ಅಂತ ಹೆಸರು ಬಂತು. ಹಂಗೋ ಇಲ್ಲಿ ನಮ್ಮ ಖೇಡಗಿಯ ಗ್ರಾಮದಲ್ಲಿಯೂ ಕೂಡ ಒಂದಲ್ಲ ಎರಡಲ್ಲ 61 ವರ್ಷ ಪೂರೈಸಿರ್ತಕ್ಕಂಥ ನಮ್ಮ ಶಿವಬಸವರಾಜೇಂದ್ರ ಸ್ವಾಮಿಗಳಿಗೂ ಕೂಡ ಬಹಳ ದೊಡ್ಡ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಮಹಾನ ಲಿಂಗ ಪೂಜಾ ಲೋಲರು, ಪೂಜ್ಯಪಾದರು ಅಷ್ಟೇ ಅಲ್ಲ, ಬಂದವರ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಮಹಾತ್ಮ ಎಂಬತಕ್ಕಂಥ ಬಿರುದು ಕೂಡ ಹಂಗ ಬರಲಿಲ್ಲ. ಅವರು ಮಾಡಿರ್ತಕ್ಕಂಥ ಪೂಜಾ ಜಪ ತಪ ಅನುಷ್ಠಾನ, ಯಾರು ಎಂಥದೇ ನೋವು ತಗೊಂಡು ಬರಲಿ, ಎಂಥದೇ ಕಷ್ಟ ಕಾರ್ಪಣ್ಯಗಳನ್ನು ತಗೊಂಡು ಬರಲಿ,
ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಯಾವುದೇ ರೀತಿಯ ಭೇದವನ್ನ ಮಾಡದೆ ಎಲ್ಲರೂ ನನ್ನವರು ಎಂಬತಕ್ಕಂಥ ಒಪ್ಪಿಕೊಳ್ಳುವ ದೊಡ್ಡ ಗುಣ ಇದ್ದ ಕಾರಣಕ್ಕಾಗಿಯೇ ಇವತ್ತು ಅವರ ಕಾರ್ಯಕ್ರಮ ಷಷ್ಠಬ್ದಿ ಪೂರ್ತಿ ಕಾರ್ಯಕ್ರಮ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಸದ್ಭಕ್ತರ ಸಮ್ಮುಖದಲ್ಲಿ ಅನೇಕ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇಂಥದೊಂದು ಕಾರ್ಯಕ್ರಮ ನಡೀತದ ಅಂತಂದ್ರೆ ಇದು ಹಂಗ ಅಲ್ಲ, ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಅವರು ಮಾಡಿರ್ತಕ್ಕಂಥ ಅನುಷ್ಠಾನದ ಬಲ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಯಾರೂ ಕೂಡ ಮರಿಬಾರದು. ಅದಕ್ಕೆ ಇಲ್ಲಿ ಅಕ್ಕ ಮಹಾದೇವಿ ಯಾವ ರೀತಿಯಾಗಿ ಕಲ್ಯಾಣಕ್ಕೆ ಬಂದಳು, ಯಾವ ರೀತಿಯಾಗಿ ಆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಳು ಎಂಬತಕ್ಕಂಥ ವಿಚಾರ ನಾವು ಇವತ್ತಿನ ದಿವಸ ಬಸವ ಪುರಾಣದಲ್ಲಿ ಕೇಳ್ತಾ ಇದೀವಿ. ನಾಳೆ ಏನು ತಂಗಿ? ಬಸವ ಪುರಾಣ ಮುಕ್ತಾಯ ಮಂಗಲ. ಇನ್ನು ಅಕ್ಕ ಮಹಾದೇವಿಯ ಪ್ರಸಂಗ ಹಿಂಗಿರ್ಬೇಕಾಗಿತ್ತು. ಇನ್ನು ನಾಳೆ ಕಲ್ಯಾಣದ ಕ್ರಾಂತಿ ಕೇಳಿರೇನು ಹೆಸರ? ಕಲ್ಯಾಣ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕ್ರಾಂತಿ ಇದು. ಯಾವ ಕಾರಣಕ್ಕಾಗಿ ಕಲ್ಯಾಣದೊಳಗ ಕ್ರಾಂತಿ ಆತು ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ. ನಾಳೆ ಕೇಳಲಿಕ್ಕೆ ಯಾರೂ ಕೂಡ ಮರಿಬಾರ್ದು, ತಪ್ಪಿಸಬಾರ್ದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನೋಡ್ರಿ ಮಠದ ಅಂಗಳ ಇಷ್ಟು ದೊಡ್ಡದಿದ್ರು ಸಹಿತ ಕೂತ್ಕೊಳ್ಳೋಕೆ ಇವತ್ತು ಜಾಗ ಸಿಗ್ತಾ ಇಲ್ಲ. ಅಷ್ಟೊಂದು ಭಯ ಭಕ್ತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ ಮತ್ತು ಬಸವ ಪುರಾಣವನ್ನು ಕೇಳ್ತಾ ಇದ್ದೀರಿ. ಎಂಥ ಸೌಭಾಗ್ಯ ಅಂತಂದ್ರೆ, ನಿನ್ನೆ ನೋಡ್ರಿ ಇಲ್ಲಿ ತನಕ ಎಷ್ಟು ಜನ ಜಗದ್ಗುರುಗಳು ಬಂದರು ನಿಮ್ಮ ಊರಿಗೆ ತಂಗಿ. ಸಣ್ಣ ಊರ, ಕರ್ನಾಟಕದ ಕೊನೆಯ ಊರ, ಆ ಕಡೆ ಮಹಾರಾಷ್ಟ್ರ. ಮುಂಡರಿಗೆ ಜಗದ್ಗುರುಗಳು ಬಂದರು, ಹೌದಲ್ಲ? ಮುಂಡರಿಗೆ ಜಗದ್ಗುರುಗಳು ಬಂದರು, ಸಿರಹಟ್ಟಿ ಜಗದ್ಗುರುಗಳು ಬಂದರು, ಸುತ್ತೂರು ಜಗದ್ಗುರುಗಳು ಬಂದರು, ಮತ್ತು ಶ್ರೀಶೈಲ ಜಗದ್ಗುರುಗಳು ಬಂದರು, ಹುಬ್ಬಳ್ಳಿ ಜಗದ್ಗುರುಗಳು ಬಂದರು, ಶಿರಹಟ್ಟಿ ಜಗದ್ಗುರುಗಳು ಬಂದರು. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನ ಬಂದು ನಿಮ್ಗೆಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಖೇಡಗಿ ಗ್ರಾಮದ ಇತಿಹಾಸದೊಳಗ ಬಂಗಾರದ ಅಕ್ಷರದೊಳಗ ಬರೆದಿಡಬೇಕು ತಂಗಿ. ಯಾವ ಅಕ್ಷರದಾಗ? ಬಂಗಾರ ಅಕ್ಷರದೊಳಗೆ ಬರೆದಿಡಬೇಕು. ಈ ಖೇಡಗಿ ಗ್ರಾಮದ ಇತಿಹಾಸದೊಳಗ ನ ಭೂತೋ ನ ಭವಿಷ್ಯ ನೀತಿ ಅನ್ನುವ ರೀತಿಯೊಳಗ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದೀರಿ. ಹೀಗಾಗಿ ತಮ್ಮೆಲ್ಲರ ಒಂದು ಭಕ್ತಿ ದೊಡ್ಡದು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಹೇಳಬಾರದು. ಮೊದಲನೇ ಮಾತು ಏನು? ಯಾರು ಹೇಳಬಾರದು. ಯಾಕ? ಪುರಾಣ ಮುಗಿದ ಕೂಡಲೇ ಹಂಗ ಪ್ರಸಾದಕ್ಕೆ ಹೋಗ್ಬಿಡ್ತಿದ್ರಿ, ಇನ್ನು ತುಲಾಭಾರ ನಡೀತವ ಅದು ಇದು ಅಂತ. ಹಂಗಲ್ಲ, ಯಾರ್ಯಾರು ಬರಾಕತ್ತಾರ, ಇನ್ನು ವಿಶೇಷ ಕಾರ್ಯಕ್ರಮ ಶುರು ಆಗ್ಯದ. ದೊಡ್ಡ ದೊಡ್ಡ ಸ್ವಾಮಿಗಳು ಬರಾಕತ್ತಾರ, ಅವ್ರು ಆಶೀರ್ವಚನ ಮಾಡ್ತಾರ. ನಿಮ್ಮ ಬಗ್ಗೆ, ನಿಮ್ಮೂರ ಬಗ್ಗೆ, ನಿಮ್ಮ ಅಜ್ಜವ್ರ ಬಗ್ಗೆ ಎರಡು ಒಳ್ಳೆಯ ಮಾತುಗಳನ್ನ ಹೇಳ್ತಾರ. ಅದನ್ನ ನೀವು ಕೇಳಲಿಲ್ಲ ಅಂತಂದ್ರೆ ಮತ್ತೆ ಏನು ಪ್ರಯೋಜನ ತಂಗಿ? ಅದಕ್ಕೆ ಯಾರು ಹೇಳಕ್ ಹೋಗ್ಬೇಡ್ರಿ. ಬಹಳ ಆದ್ರೂ ಒಂದು ಅರ್ಧ ಗಂಟೆ ಆಗ್ತದ, ಹೌದಲ್ರಿವ? ದಿವಸ ಉಣ್ಣೋದು ಮಲ್ಕೊಳ್ಳೋದು ಇರ್ತದನಿಲ್ಲ, ಏನು ತಪ್ತೈತೋ? ದಿವಸ ಇರುದ, ಆದ್ರೆ ದಿವಸ ಇಂಥ ಕಾರ್ಯಕ್ರಮ ಸಿಗ್ತವೆ ನಿಮಗೆ. ಆ ಕಾರಣಕ್ಕಾಗಿ ಯಾರು ಕೂಡ ಹೇಳಬಾರದು. ನಾಳೆ ಏನದವ ಹೇಳ್ರಿ ಕಾರ್ಯಕ್ರಮ? ಬೆಳಿಗ್ಗೆ ಏನೈತಿ? ಸಾಮೂಹಿಕ ಮದುವೆ ಕಾರ್ಯಕ್ರಮ ಅದ. ಮದುವೆ ಅಂತಂದ್ರೆ ಹುರುಪು ಇರ್ತೈತೇನಿಲ್ರಿ? ಯಾರಿಗೆ ಹುರುಪಿರುವುದಿಲ್ಲ? ಸಣ್ಣ ಕೂಸುಗಳು ಅಂತಿರ್ತವ, ಯವ ನನ್ನ ಮದುವೆ ಯಾವಾಗ ಮಾಡ್ತಿ ಅಂತವೇನಿಲ್ಲ. ವಯಸ್ಸಿನ ಹುಡುಗರು ನೀವು ಮಾಡ್ತಿರೋ ನಾವ ಮಾಡ್ಕೊಂಡು ಬರೋನು ಅಂತಾರ ಅವರು. ಇನ್ನು ಮುದುಕರಿಗೆ ಕೇಳ್ರಿ, ಏ ಅಜ್ಜ ಮದುವೆ ಮಾಡ್ಕೋತೀಯನ್ನ ಕೇಳು. ಈ ವಯಸ್ಸಿನಾಗ ಯಾರು ಕೊಡ್ತಾರೋ ತಮ್ಮ, ಕೊಟ್ಟರು ಮಾಡ್ಕೊಳ್ಳವನ ಅವನು. ಯಾಕೆ? ಮದುವೆ ಅಂದ್ರೆ ಅಷ್ಟು ಹುರುಪು ಇರ್ತದ. ಅದಕ್ಕೆ ನಾಳೆ ಒಂದಲ್ಲ ಎರಡಲ್ಲ 10, 12 ಮದುವೆ ಇದೇ ಮಂಟಪದೊಳಗೆ ನಡೀತವ. ಯವಾ, ಬಡವರ ಮದುವೆ ಅಲ್ಲ ಅದು, ಭಾಗ್ಯವಂತರ ಮದುವೆ. ಎಲ್ಲ ಹರಗುರು ಚರಮೂರ್ತಿಗಳು ಅವರಿಗೆ ಆಶೀರ್ವಾದ ಮಾಡ್ತಾರೆ. ನೀವು ಕೂಡ ಆ ಮದುಮಕ್ಕಳಿಗೆ ಆಶೀರ್ವಾದ ಮಾಡಕ್ ಬರ್ತೀರೇನಿಲ್ಲ? ಹೌದೇನಿಲ್ಲ? ಯಾರಾದ್ರೂ ಊರಾಗ ಮದುವೆ ಇತ್ತು ಅಂತಂದ್ರೆ ಅವ್ರು ಕಾರ್ಡ್ ಕೊಟ್ಟು ಹೇಳ್ತಾರೆ, ತಂಗಿ ಅಣ್ಣ ಯಪ್ಪ ಮದುವೆಗೆ ಬರ್ರಿ ಅಂತ ಹೇಳ್ತಾರೆ. ಇವತ್ತ ಒಬ್ಬ ಧರ್ಮ ಗುರುವಾಗಿ ನಿಮ್ಗೆಲ್ಲರಿಗೂ ಕೂಡ ನಾನೇ ಮದುವೆಯ ಆಮಂತ್ರಣ ಹಿಂಗ ಕೊಡ್ತಾ ಇದೀನಲ್ಲ, ನಾಳೆ ಆ ಮದುವೆಗೆ ಎಲ್ಲರೂ ಬರಲೇಬೇಕು. ಅಜ್ಜಾರ್ ಏನ್ ಮಾಡ್ಸ್ಯಾರ? ಶಿವಬಸವ ರಾಜೇಂದ್ರ ಅಜ್ಜಾರ್ ಏನ್ ಮಾಡ್ಸ್ಯಾರ ಗೊತ್ತದನು? ಬುಂದೆ ಮಾಡ್ಸ್ಯಾರ ನೋಡ್ರಿ ನಿಮ್ ಸಲುವಾಗಿ. ಇವತ್ತು ಬಾಲುಷ ಹೊಡೆದ್ರಿ ನಿಲ್ರಿ, ನಿನ್ನ ಜಿಲೇಬಿ ಹೊಡೆದ್ರಿ. ಅವ್ದು ಯಾವ್ದೋ ಪುರಿ ಅಂತಾರಲ್ರಿಪ್ಪ, ಬದಾಮ್ ಪುರಿ, ಜಿಲೇಬಿ,
ಹಂಗ ಜಡ್ದಿದ್ದ ನೆತ್ತಿನೂ ತುಂಬಿಸ್ಕೊಳ್ಳೋದು, ಹೊಟ್ಟಿನೂ ತುಂಬಿಸ್ಕೊಳ್ಳೋದು, ತ್ರಿವಿಧ ದಾಸೋಹ. ನೋಡ್ರಿ ಗಡಿಗೋಡ್ಗ ಅಪ್ಗಳು ಏನನ್ನಕತ್ತಾರ, ಬಣ್ಣನ ಬದಲಾಗ್ಯದ್ರಿ ಇವ್ರದ್ದು ಉಂಡು ಉಂಡು ಅಂತ. ಅವ್ರಿಗೆ ಹಳ್ಳಿ ತಿರುಗಿ ಅವ್ರ ಬಣ್ಣ ಕಪ್ಪಾಗೈತಿ. ಬಸವಣ್ಣನ ಪ್ರಸಾದ ಜಡ್ದು ಬಣ್ಣ ಬಂದು ಬಿಟ್ಟೈತಿ. ಬಹಳ ಆನಂದ್ರಿವಾ. ಯಾಕ? ಇದು ಸಾತ್ವಿಕ ಪ್ರಸಾದ. ಇದು ಬಸವಣ್ಣನ ಪ್ರಸಾದ, ಅದು ಶ್ರೇಷ್ಠ ಪ್ರಸಾದ. ಅದು ಮೈಯಾಗ ಕಸುವು ಬರ್ತದ, ಬುದ್ಧಿಗೂ ಕಸುವು ಬರ್ತದ, ಆಯುಷ್ಯ ವೃದ್ಧಿ ಆಗ್ತದ, ಆರೋಗ್ಯ ವೃದ್ಧಿ ಆಗ್ತದ. ಇದು ಬಸವಣ್ಣನ ಪ್ರಸಾದ. ಅದಕ್ಕೆ ಯಾರು ಹೇಳಬೇಡ್ರಿ. ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಗಡಿಗೌಡಗಾಂವ್ ಪರಮ ಪೂಜ್ಯರು ಏನು ನಡೆಸಿಕೊಡ್ತಾರ ಅಂತಂದ್ರ, ಮೊನ್ನೆ ತೊಟ್ಟಲಾಗಿತ್ತು. ಯಾರು ತೊಟ್ಟಲಾಗಿತ್ತು ಹೇಳ್ರಿ? ಬಸವಣ್ಣವ್ರ ತೊಟ್ಟಲಾಗಿತ್ತು. ಅದಕ್ಕೆ ಯಾವ ತಾಯಂದ್ರಿಗೆ ಮಕ್ಕಳಿಲ್ಲ ಎಂಬತಕ್ಕಂಥ ಒಂದು ಕೊರತೆ ಅದ, ಮಕ್ಕಳು ಆಗಿದ್ರು ಕೂಡ ಏನೋ ಒಂದು ತೊಂದರೆ ಆಯ್ತು ಅನ್ನೋದೊಂದು ಕೊರತೆ ಅದ. ಅಂಥ ತಾಯಂದ್ರು ಅಥವಾ ಶರಣರು ಆ ತೊಟ್ಟಿಲು ಮತ್ತು ಬಸವಣ್ಣನವರು ಧರಿಸಿಕೊಂಡಿರ್ತಕ್ಕಂಥ ಆಭರಣಗಳನ್ನ ಇವತ್ತು ನಮ್ಮ ಗಡಿಗೌಡಗಾಂವ್ ಪೂಜ್ಯರು ಈ ಒಂದು ಸಂದರ್ಭದಲ್ಲಿ ಅದನ್ನು ಲಿಲಾವ್ ಮಾಡ್ತಾರೆ. ಯಾರು ಭಯ ಭಕ್ತಿಯಿಂದ ಅದನ್ನು ಪಡ್ಕೊಳ್ತೀರಿ, ಬಸವಣ್ಣನ ಕೃಪೆ, ಶಿವಬಸವರಾಜೇಂದ್ರ ಕೃಪೆ, ಹಾನಗಲ ಕುಮಾರೇಶನ ಕೃಪೆ ಸಂಪೂರ್ಣವಾಗಿ ಅವರಿಗೆ ಆಗ್ತದೆ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನ ಪೂಜ್ಯರಿಗೆ ಬಿಟ್ಕೊಡ್ತಾ ಇದ್ದೀನಿ. ಜಯ ನಮ ಪರಾಪತೆ ಶಿವ ಹರ ಹರ.